ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 15 ಪ್ರಶ್ನೆಗಳು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ, ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂದರೆ ಏನಂತ ತಿಳ್ಕೊಬೋದು, ಅರ್ಥೈಸಬೇಕು. ನೋಡಿ, ವಸ್ತುವಿನ ಸ್ಥಿತಿ ಬದಲಾವಣೆಯಾಗಿರಬೇಕು, ವಸ್ತುವಿನ ಸ್ಥಿತಿ ಬದಲಾವಣೆಯಾಗಿರಬೇಕು, ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗಿರಬೇಕು, ವಸ್ತುವಿನ ತಾಪದಲ್ಲಿ ಬದಲಾವಣೆ ಆಗಿರಬೇಕು, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಯಾವುದಾದರೂ ಒಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ರಾಸಾಯನಿಕ ಕ್ರಿಯೆ ಆಗಿದೆ ಅಂದರೆ ಈ ಮೂರು ಸಮೇತ ಆಗಿರಬೇಕು. ವಸ್ತುವಿಂದು ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ ಮತ್ತು ತಾಪಮಾನ ಬದಲಾವಣೆ ಆಗಿರಬೇಕು. ನೆಕ್ಸ್ಟ್ ನೋಡಿ, ಪ್ರತಿವರ್ತಕ ಅಥವಾ ಉತ್ಪನ್ನ ಇವುಗಳಿಗೆ ಸಂಬಂಧಿಸಿದಂತೆ ನೋಡಿ ಎಸ್, ಎಲ್, ಜಿ ಹಾಗೂ ಎ ಕ್ಯೂ ಈ ಸಂಕೇತಗಳ ಅರ್ಥಕ್ರಮವಾಗಿ ಅಂದರೆ ಎಸ್ ಅಂದರೆ ಏನು, ಎಲ್ ಅಂದರೆ ಏನು, ಜಿ ಅಂದರೆ ಏನು ಮತ್ತು ಎ ಕ್ಯೂ ಅಂದರೆ ಏನು. ಇಲ್ಲಿ ಸರಿಯಾದ ಉತ್ತರ ಎಸ್ ಅಂದರೆ ಸಾಲಿಡ್ ಅಂತ, ಎಸ್ ಅಂದರೆ ಸಾಲಿಡ್, ಎಲ್ ಅಂದರೆ ಲಿಕ್ವಿಡ್, ಜಿ ಅಂದರೆ ಗ್ಯಾಸ್, ಎ ಕ್ಯೂ ಅಂದರೆ ಆಕ್ವಿಯಸ್ ಅಂತ, ಅಂದರೆ ಘನ, ದ್ರವ, ಅನಿಲ ಮತ್ತು ಆಕ್ವಿಯಸ್ ಅಂದರೆ ಜಲೀಯ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ನೆನಪಿಟ್ಕೊಳ್ಳಿ, ಎಸ್, ಎಲ್, ಜಿ, ಎ ಕ್ಯೂ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಆ್ಯಂಡ್ ಆಕ್ವಿಯಸ್. ನೆಕ್ಸ್ಟು, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆ ಕರೆಯುತ್ತಾರೆ? ನೋಡಿ, ವಿಭಜಕ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ಸಂಯೋಗ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಂಯೋಗ ಕ್ರಿಯೆ. ನಾವು ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಒಂದೆಡೆ ಸೇರಿ, ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಒಂದೇ ಸೇರಿ ಉತ್ಪನ್ನ ಉಂಟಾದರೆ, ಅವೆಲ್ಲ ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾದರೆ ಅಂತಹ ಕೆಮಿಕಲ್ ರಿಯಾಕ್ಷನ್ ನಾವು ಸಂಯೋಗ ಕ್ರಿಯೆ ಅಂತ ಕರಿತೇವೆ. ಸಂಯೋಗ ಕ್ರಿಯೆ. ಒಂದು ಪ್ರತಿವರ್ತಕದಿಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾದರೆ, ಒಂದು ಪ್ರತಿವರ್ತಕದಿಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾದರೆ ಅಂತಹ ಕೆಮಿಕಲ್ ರಿಯಾಕ್ಷನ್ಗೆ ನಾವು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ವಿಭಜನೆ ಕ್ರಿಯೆ. ಹೇಗೆ ಎರಡು ಮೂರು ಸೇರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸೇರಿ ಒಂದೇ ಆಗ್ತವೋ ಅದನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರಿತೇವೆ. ಹೀಗೆ ಒಂದು ಪ್ರತಿವರ್ತಕದಿಂದ ಡಿವೈಡ್ ಆಕ್ಕಿಂತ ಭಾಳಷ್ಟು ಪ್ರತಿವರ್ತಕಗಳು ಉತ್ಪನ್ನಗಳು ಬರ್ತಾ ಹೋದರೆ ಅದನ್ನು ವಿಭಜನೆ ಕ್ರಿಯೆ ಅಂತ ನಾವು ಕರಿತೇವೆ. ಮೇಲಿದ್ದಕ್ಕೆ ಸಂಯೋಗ ಕ್ರಿಯೆ, ನಾಲ್ಕನೇದಕ್ಕೆ ಉತ್ತರ ವಿಭಜನೆ ಕ್ರಿಯೆ. ನೆಕ್ಸ್ಟ್ ನೋಡಿ, ಈ ರಾಸಾಯನಿಕ ಸಮೀಕರಣವನ್ನು ಪೂರ್ಣಗೊಳಿಸಿ. CaCO3 ಸಾಲಿಡ್, CaCO3 ಸಾಲಿಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ. ಇಲ್ಲಿ CaCO ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಹೋಗುತ್ತೆ. ಇಲ್ಲಿ Ca ಜೊತೆಗೆ ಬರುತ್ತೆ, Ca ಜೊತೆಗೆ ಒಂದು O ಬರುತ್ತೆ ಮತ್ತು CO2 ರಿಲೀಸ್ ಆಗುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಿಯಸ್ ರಿಲೀಸ್ ಆಗುತ್ತೆ. ಸಾಲಿಡ್ ಉಳ್ಕೊಳುತ್ತೆ CO, ಕ್ಯಾಲ್ಶಿಯಂ ಆಕ್ಸೈಡ್ ಉಳ್ಕೊಂಡು ಕ್ಯಾಲ್ಶಿಯಂ ಕಾರ್ಬನೇಟ್ ಗ್ಯಾಸಿಯಸ್ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ಹೀರಲ್ಪಡುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ ಅಂತ ಅಂಥ ಕೆಮಿಕಲ್ ರಿಯಾಕ್ಷನಲ್ಲಿ ಅಬ್ಸರ್ವ್ ಆಗುತ್ತೆ, ಹೀಟ್ ಅಬ್ಸರ್ವ್ ಆಗುತ್ತೆ. ಇದನ್ನು ಎಂಥ ಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಕರಿತೇವೆ? ಸರಿಯಾದ ಉತ್ತರ ಅಂತರುಷ್ಣಕ ಕ್ರಿಯೆ ಅಂತ ನಾವು ಕರಿತೇವೆ. ನೆಕ್ಸ್ಟು, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವು ವಾತಾವರಣಕ್ಕೆ ಬಿಡುಗಡೆಯಾದರೆ ಅಂತಹ ಕ್ರಿಯೆಯನ್ನು ಏನಂತ ಕರಿತೇವೆ?
ಅದಕ್ಕೆ ಆಪೋಸಿಟ್ಟು. 6ನೇ ಪ್ರಶ್ನೆಗೆ ಆಪೋಸಿಟ್. ಇದು ಬಹಿರುಷ್ಣಕ ಕ್ರಿಯೆ. ಬಹಿರುಷ್ಣಕ ಕ್ರಿಯೆ. ನೆಕ್ಸ್ಟು, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ಹೀಗೆಂತ ಕರೀತೇವೆ? ಸರಿಯಾದ ಉತ್ತರ ಬಿ, ಅಂದರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಒಂದು ಯಾವ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಆ ಪ್ರತಿವರ್ತಕಗಳ ನಡುವೆ ಅಯಾನ್ಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗ್ತವೆ, ಅಯಾನ್ಸ್ಗಳ ವಿನಿಮಯ ಆಗುತ್ತೆ, ಅಂತಹ ನಾವು ಕ್ರಿಯೆಗೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೇವೆ. ನೆಕ್ಸ್ಟು, ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ತಳಭಾಗದಲ್ಲಿ ಸಂಗ್ರಹವಾಗುವ ಜಲ ವಿಲೀನಗೊಳ್ಳದ ಬಿಳಿಯ ವಸ್ತುವನ್ನು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರಕ್ಷೇಪ ಅಂತ ಕರಿತೇವೆ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನ ತಳಭಾಗದಲ್ಲಿ ಸಂಗ್ರಹವಾಗ್ತಕ್ಕಂಥ ಆ ಜಲ ವಿಲೀನಕ್ಕೆ ನಾವು ಪ್ರಕ್ಷೇಪ ಅಂತ ಕರಿತೇವೆ. ಪ್ರಕ್ಷೇಪ. ಇವೆಲ್ಲ ಪದಗಳು ಸೈಂಟಿಫಿಕ್ ಪದಗಳಾಗಿರೋದ್ರಿಂದ ಸ್ವಲ್ಪ ಅದರ್ಸ್ ಸೈನ್ಸ್ ಬಿಟ್ಟು ಬೇರೆಯವರಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತವೆ. ಕ್ಲೀನಾಗಿ ಕೇಳ್ತಾ ಹೋಗಿ ಅಷ್ಟೇ, ಸಿಂಪಲಾಗಿರುತ್ತೆ. ಬರ್ತಾ ಕೇಳ್ತಾ ಹೋದರೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಉತ್ಕರ್ಷಣೆ ಕ್ರಿಯೆ ಎಂದರೇನು? ಉತ್ಕರ್ಷಣೆ ಕ್ರಿಯೆ ಅಂದರೆ ಏನು? ಸರಿಯಾದ ಉತ್ತರ ನೋಡಿ, ಉತ್ಕರ್ಷಣೆ ಕ್ರಿಯೆ ಅಂದರೆ ಆಕ್ಸಿಜನ್ನನ್ನು ಪಡೆದುಕೊಳ್ಳುವುದು ಅಥವಾ ಆಕ್ಸಿಜನ್ನನ್ನು ಕಳೆದುಕೊಳ್ಳುವುದು. ಆಕ್ಸಿಜನ್ನನ್ನು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ನನ್ನು ಕಳೆದುಕೊಳ್ಳುವುದು. ಆಕ್ಸಿಜನ್ನನ್ನು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ನನ್ನು ಕಳೆದುಕೊಳ್ಳುವುದು. ಇದಕ್ಕೆ ನಾವು ಉತ್ಕರ್ಷಣೆ ಅಂತ ಕರಿತೇವೆ. ಉತ್ಕರ್ಷಣೆ. ನೆಕ್ಸ್ಟ್, ಚಿಪ್ಸ್ ತಯಾರಕರು ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ನ ಪೊಟ್ಟಣದಲ್ಲಿ ಈ ಅನಿಲವನ್ನು ತುಂಬಿರುತ್ತಾರೆ. ಸರಿಯಾದ ಉತ್ತರ ನೈಟ್ರೋಜನ್ ಅನಿಲ. ಚಿಪ್ಸ್ ತಯಾರಕರು ಆ ಚಿಪ್ಸ್ ಉತ್ಕರ್ಷಣೆ ಆಗುವುದನ್ನು ತಡೆಗಟ್ಟೋಕ್ಕೋಸ್ಕರ ಆ ಚಿಪ್ಸ್ನ ಪೊಟ್ಟಣದಲ್ಲಿ ಈ ನೈಟ್ರೋಜನ್ ಅನಿಲವನ್ನು ತುಂಬಿರ್ತವೆ. ನೀವು ಚಿಪ್ಸ್ ಪೊಟ್ಟಣಗಳನ್ನು ನೀವು ನೋಡ್ಬೋದು, ಸ್ವಲ್ಪ ದಪ್ಪದ ಗಾಳಿ ರೀತಿಯಾಗಿ ತುಂಬಿರ್ತಾರೆ. ನೀವು ಅದನ್ನು ಓಪನ್ ಮಾಡ್ತಿದ್ದಂಗೆ ಒಂದು ಗ್ಯಾಸಿಯಸ್ ಹೊರ ಹೋಗುತ್ತೆ, ಗ್ಯಾಸ್. ಆ ಗ್ಯಾಸೇ ನೈಟ್ರೋಜನ್ ಗ್ಯಾಸ್, ನೈಟ್ರೋಜನ್ ಅನಿಲ. ಓಕೆ. 12ನೇದು, ಲೋಹಗಳು ತನ್ನ ಸುತ್ತಲಿರುವ ತೇವಾಂಶ ಮತ್ತು ಆಮ್ಲಗಳಿಂದ ಆಕ್ರಮಿಸಲ್ಪಟ್ಟು ಹಾನಿಗೊಳಗಾಗುವ ಕ್ರಿಯೆಯನ್ನು ಹೀಗೆನ್ನುವರು. ನೋಡಿ, ಲೋಹಗಳು ಏನು ಮಾಡ್ತವೆ, ತನ್ನ ಸುತ್ತಲೂ ಒಂದು ಸ್ವಲ್ಪ ತೇವಾಂಶ ಇತ್ತು ಅಂತ ತಿಳ್ಕೊಳ್ಳಿ, ಅಥವಾ ಆಮ್ಲಗಳಿರ್ತವೆ, ಅದನ್ನೆಲ್ಲ ಆಕ್ರಮಿಸಿಕೊಂಡು ಹಾನಿಗೊಳಗಾಗುತ್ತೆ. ಲೋಹಗಳಿಗೆ ನೀರು ತಗಲಿದರೆ ಅದು ಹಾನಿಗೊಳಗಾಗುತ್ತೆ. ಹಂಗಾದರೆ ಅದಕ್ಕೆ ಏನಂತ ಕರಿತೇವೆ ನಾವು? ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ನಶಿಸುವಿಕೆ ಅಂತ ಕರಿತೇವೆ. ನಶಿಸುವಿಕೆ. ನೆಕ್ಸ್ಟು, ಇದು ಯಾವ ಪ್ರಕಾರದ ರಾಸಾಯನಿಕ ಕ್ರಿಯೆಯಾಗಿದೆ? ಇದು ಯಾವ ಪ್ರಕಾರದ ರಾಸಾಯನಿಕ ಕ್ರಿಯೆಯಾಗಿದೆ? ನೋಡಿ, ಇಲ್ಲಿ 2H2O, ಇಲ್ಲಿ H2 ಹೈಡ್ರೋಜನ್ನು ಪ್ಲಸ್ ಆಕ್ಸಿಜನ್ನು ಸೇರಿ ವಾಟರ್ ಆಯಿತು. ಅವೆರಡು ಕೂಡಿಬಿಟ್ಟು ವಾಟರ್ ಆಯಿತು. ಅಂದರೆ ಇಲ್ಲಿ ಎಂಥ ಕ್ರಿಯೆ ನಡೀತು? ಸಂಯೋಗ ಕ್ರಿಯೆ ನಡೆಯಿತು. ಸಂಯೋಗ ಕ್ರಿಯೆ ನಡೀತು. ಇಲ್ಲಿ ಹೈಡ್ರೋಜನ್ನು ಪ್ಲಸ್ ಆಕ್ಸಿಜನ್ನು ಕೂಡಿಬಿಟ್ಟು ಇಲ್ಲಿ H2O ಆಯಿತು. ಸೊ ಇಲ್ಲಿ ಸಂಯೋಗ ಕ್ರಿಯೆ ನಡೆಯಿತು. ಸರಿಯಾದ ಉತ್ತರ ಸಂಯೋಗ ಕ್ರಿಯೆ. ನೋಡಿ, ನೆಕ್ಸ್ಟು ಇಲ್ಲಿ ಒಂದು ಇದನ್ನು ಸಮದೂಗಿಸಿ ಅಂತ ಕೇಳಿದ್ದಾರೆ. ಸಮದೂಗಿಸಿ ಇಲ್ಲಿ ಭಾಳ ಸಿಂಪಲ್ ಇರುತ್ತೆ, ಅಷ್ಟೊಂದು ತಲೆ ಕೆಡಿಸ್ಕೊಂಗಿಲ್ಲ. ಇಲ್ಲಿ Mg+O2 = MgO ಅಂತ ಇದೆ. ಮೆಗ್ನೀಷಿಯಮು ಆಕ್ಸಿಜನ್. ಇಲ್ಲಿ ಮೆಗ್ನೀಷಿಯಮ್ ಎಷ್ಟಿದೆ? 1 ಇದೆ. ಇಲ್ಲಿ ಮೆಗ್ನೀಷಿಯಮ್ ಎಷ್ಟಿದೆ? 1 ಇದೆ. ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 2 ಇದೆ. ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 1 ಇದೆ. ಅಂದರೆ ಇಲ್ಲಿ ಯಾವಾಗ ಎಡಭಾಗ ಮತ್ತು ಬಲಭಾಗ LHS ಮತ್ತು RH ಈಕ್ವಲ್ ಇರಬೇಕು. ಅದಕ್ಕೋಸ್ಕರ ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಇಲ್ಲಿ ನಾವು 2 ಹಾಕ್ಬಿಟ್ರೆ ಇಲ್ಲಿ ಸರಿಯಾಗುತ್ತೆ. ಇಲ್ಲೊಂದು 2 ಮತ್ತು ಇಲ್ಲೊಂದು 2 ಹಾಕ್ಬಿಟ್ರೆ ಸರಿಯಾಗುತ್ತೆ. ಸೊ ಇದು ಸರಿಯಾದ ಉತ್ತರ. ಹಾಗಾದರೆ ಇಲ್ಲಿ 2 Mg ಇರ್ತವೆ, ಇಲ್ಲಿ 2 Mg, ಇಲ್ಲಿ O2, ಇಲ್ಲಿ
ಟು ಓ. ಈ ಟು ಅನ್ನೋದು ಎಮ್ ಜಿ ಗೋಪ್ಲೆ ಆಗುತ್ತೆ, ಓ ಗೋಪ್ಲೆ. ಸೊ ಎಡಭಾಗ ಮತ್ತು ಬಲಭಾಗ ಸಮ ಆಗಬೇಕು ಅಂದಾಗ ಇಲ್ಲೊಂದು ಟು ಇಲ್ಲೊಂದು ಟು ಹಾಕ್ಬಿಟ್ರೆ ಮುಗಿದೋಯ್ತು. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಬಿ. ನೆಕ್ಸ್ಟ್ ನೋಡಿ, ರಾಸಾಯನಿಕ ಕ್ರಿಯೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ? ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಇದೇ ಸರಿಯಾದ ಉತ್ತರ. ಕೆಮಿಕಲ್ ರಿಯಾಕ್ಷನ್ನಲ್ಲಿ ಸರಿಯಾದ ಉತ್ತರ ಒಂದು, ನಾವು ಕೆಮಿಕಲ್ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ನಶಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಇದೇ ಇದಕ್ಕೆ ಸರಿಯಾದ ಉತ್ತರ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ 25 ಪ್ರಶ್ನೆಗಳು ಯಾವುದು? ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಹೋಗಿ ಮೊದಲನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ಅವನಿಗೆ ಈ ಕೆಳಗಿನ ಯಾವ ವಸ್ತುವನ್ನು ನೀಡುವಿರಿ? ಒಬ್ಬ ವ್ಯಕ್ತಿ ಅತಿಯಾಗಿ ಆಹಾರ ಸೇವನೆ ಮಾಡ್ತಾನೆ, ಅದಾದ ನಂತರ ಆಮ್ಲೀಯತೆಯಿಂದ ಬಳಲ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ನೀವು ಆತನಿಗೆ ಏನು ಕೊಡ್ತೀರಾ ಅಂತ ನೋಡಿ. ರಾಗಿ ಮುದ್ದೆ, ಅನ್ನ ಸಾಂಬಾರು, ಲಿಂಬೆ ರಸ ಪ್ಲಸ್ ಉಪ್ಪು, ಮೇಲಿನ ಎಲ್ಲವೂ. ಎಸ್, ಇದಕ್ಕೆ ಸರಿಯಾದ ಉತ್ತರ ಎಸ್, ಲಿಂಬೆ ರಸ ಪ್ಲಸ್ ಉಪ್ಪು. ಲಿಂಬೆ ರಸ ಪ್ಲಸ್ ಉಪ್ಪು ಅಂದರೆ ಆತ ಅತಿಯಾದ ಊಟ ಆದ ನಂತರ ಅದು ಡೈಜೆಷನ್ಗೋಸ್ಕರ ಲಿಂಬೆ ರಸ ಪ್ಲಸ್ ಉಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟು, ಇವುಗಳಲ್ಲಿ ಯಾವುದು ನೈಸರ್ಗಿಕ ಸೂಚಕವಾಗಿದೆ? ನೈಸರ್ಗಿಕ ಸೂಚಕವಾಗಿದೆ. ಅರಿಶಿಣ, ಮೀಥೈಲ್ ಆರೆಂಜ್, ಫಿನಾಪ್ತಲಿನ್ ಯಾವುದೂ ಅಲ್ಲ. ಸರಿಯಾದ ಉತ್ತರ ಅರಿಶಿಣ. ಅರಿಶಿಣ ಒಂದು ನೈಸರ್ಗಿಕ ಸೂಚಕವಾಗಿದೆ. ನೈಸರ್ಗಿಕ ಸೂಚಕ ಯಾವುದು ಅಂತ ಕೇಳಿದರೆ ಅರಿಶಿಣ. ಹಾಗೆ ಇನ್ನೊಂದು ಪ್ರಶ್ನೆ, ಸಂಶ್ಲೇಷಿತ ಸೂಚಕ. ಇವುಗಳಲ್ಲಿ ಯಾವುದು ಸಂಶ್ಲೇಷಿತ ಸೂಚಕವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮೀಥೈಲ್ ಆರೆಂಜ್. ಮೀಥೈಲ್ ಆರೆಂಜ್ ಸಂಶ್ಲೇಷಿತ ಸೂಚಕವಾಗಿದೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ನೋಡಿ, ಒಂದು ಅನಿಲವನ್ನು ಸುಣ್ಣದ ತಿಳಿನೀರಿಗೆ ಹಾಯಿಸಿದಾಗ ಆ ಸುಣ್ಣದ ನೀರು ಹಾಲಿನಂಥ ಬಣ್ಣಕ್ಕೆ ತಿರುಗುತ್ತೆ. ತಿರುಗಿದಾಗ ಆ ಅನಿಲ ಯಾವುದು? ಅದಕ್ಕೆ ಹಾಯಿಸಿದಂಥ ಅನಿಲ ಯಾವುದು? ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್, CO2. ಕಾರ್ಬನ್ ಡೈಆಕ್ಸೈಡ್. ಈ ಅನಿಲವನ್ನು ಹಾಯಿಸಿದಾಗ, ಸುಣ್ಣದ ತಿಳಿನೀರಿಗೆ ಹಾಯಿಸಿದಾಗ ಆ ಸುಣ್ಣದ ನೀರು ಹಾಲಿನಂಥ ಬಣ್ಣಕ್ಕೆ ತಿರುಗುತ್ತದೆ. ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟು ಇಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್ಗೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕ್ತೀವಿ, NaOHಗೆ HCl ಹಾಕ್ತೀವಿ. ಆವಾಗ NaCl ಜೊತೆಗೆ ವರ್ಕ್ ಆಗಿಬಿಟ್ಟು ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ರಿಲೀಸ್ ಆಗುತ್ತೆ. ಹಾಗಾದರೆ ಈ ಕ್ರಿಯೆಯನ್ನು ನಾವು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ತಟಸ್ಥೀಕರಣ. ಇಲ್ಲಿ ನ್ಯೂಟ್ರಲೈಸೇಷನ್ ಆಗುತ್ತೆ. ಸೋಡಿಯಮ್ಮು Na+Cl ಹೋಗಿ NaCl ಆಗಿ ಇಲ್ಲಿ OH ಜೊತೆಗೆ H ಹೋಗಿ ವಾಟರು ರಿಲೀಸ್ ಆಗುತ್ತೆ. ಸೊ ಇದಕ್ಕೆ ತಟಸ್ಥೀಕರಣ. ಸರಿಯಾದ ಉತ್ತರ ತಟಸ್ಥೀಕರಣ. ನೆಕ್ಸ್ಟ್ ನೋಡ್ರಿ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಈ ಅಯಾನ್ಗಳನ್ನು ಉತ್ಪತ್ತಿ ಮಾಡ್ತವೆ. ಈ ಅಯಾನ್ಗಳನ್ನು ಉತ್ಪತ್ತಿ ಮಾಡ್ತವೆ. ಸರಿಯಾದ ಉತ್ತರ ಆಪ್ಷನ್ ಸಿ. H2O, ಈ ಥರ ನೀರಿನಲ್ಲಿ H2O ರಿಲೀಸ್ ಹೆಂಗಾಗುತ್ತಪ್ಪ ಅಂದರೆ H++ OH ಮೈನಸ್ ರಿಲೀಸ್ ಆಗುತ್ತೆ. H+OH-. ನೆಕ್ಸ್ಟು, ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಈ ಸಲ್ಫ್ಯೂರಿಕ್ ಆಮ್ಲವನ್ನು ನೀರಿನೊಂದಿಗೆ ಸೇರಿಸಿದಾಗ, ಸಲ್ಫ್ಯೂರಿಕ್ ಆಸಿಡ್ ಅಂದರೆ H2SO4 ಅಂತ, H2SO4. ಈ ಸಲ್ಫ್ಯೂರಿಕ್ ಆಸಿಡನ್ನು ನಾವು ನೀರಿನೊಂದಿಗೆ ಸೇರಿಸುವಾಗ ನಿರಂತರ ಕಲಿಸುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಅಂದರೆ ಈ ಸಲ್ಫ್ಯೂರಿಕ್ ಆಸಿಡ್ನ ನಾವು ಏಕಾಏಕಿ ನೀರಿಗೆ ಹಾಕೋಂಗಿಲ್ಲ.
ಅದಕ್ಕೆ ನಿಧಾನವಾಗಿ ಅದನ್ನು ನೀರಿನ ಜೊತೆಗೆ ಮಿಕ್ಸಪ್ ಮಾಡಬೇಕಾಗುತ್ತೆ. ಅದು ಯಾಕೆ ಆ ಥರ ಮಾಡಬೇಕು ಅಂತ ನೋಡಿ. ಆಪ್ಷನ್ಸ್ ನೋಡಿ, ಈ ರಾಸಾಯನಿಕ ಕ್ರಿಯೆ ಅಂತರೂಷ್ಣಕವಾಗಿರುತ್ತೆ, ಈ ರಾಸಾಯನಿಕ ಕ್ರಿಯೆ ಬಹಿರೂಷ್ಣಕವಾಗಿರುತ್ತೆ, ಅಥವಾ ಆಮ್ಲವನ್ನು ತಕ್ಷಣ ನೀರಿಗೆ ಹಾಕಿದರೆ ಅದು ವರ್ತಿಸುವುದಿಲ್ಲ, ಆಮ್ಲವನ್ನು ತಕ್ಷಣ ನೀರಿಗೆ ಹಾಕಿದರೆ ನೀರು ಆವಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ನೀರು ಈ ರಾಸಾಯನಿಕ ಕ್ರಿಯೆ ಬಹಿರೂಷ್ಣಕವಾಗಿರುತ್ತೆ. H2SO4 ನಾವು ನೀರಿಗೆ ನಿಧಾನವಾಗಿ ಮಿಕ್ಸಪ್ ಮಾಡಬೇಕಾಗುತ್ತೆ, ಯಾಕೆಂದರೆ ಈ ಕೆಮಿಕಲ್ ರಿಯಾಕ್ಷನ್ನು ಬಹಿರೂಷ್ಣಕವಾಗಿರುತ್ತೆ. ಹಾಗೆ ನೆಕ್ಸ್ಟು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಅಳೆಯಲು ಈ ಮಾಪನವನ್ನು ಬಳಸುತ್ತಾರೆ. ಹೈಡ್ರೋಜನ್ ಸಾರತೆ ಅಳೆಯಲು ಬಳಸುವ ಮಾಪನ ಯಾವುದು? ಹೈಡ್ರೋಜನ್ ಸಾರತೆ ಅಳೆಯಲು ಬಳಸುವಂಥ ಮಾಪನ ಯಾವುದು? ಸರಿಯಾದ ಉತ್ತರ pH ಮೀಟರ್. ಹೈಡ್ರೋಜನ್ ಅಯಾನ್ ಸಾರತೆಯನ್ನು ಅಳೆಯಲು ಬಳಸುವಂತಹ ಮಾಪನ pH ಮೀಟರ್. ಹಾಗಾದರೆ pHಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನು ಹೇಳ್ತೀನಿ. ಫಸ್ಟು, ಈ pH ಅಳತೆ ಪಟ್ಟಿಯಲ್ಲಿ ಅಳತೆ ಮಾಪನದ ವ್ಯಾಪ್ತಿ ಎಲ್ಲಿಂದ ಎಲ್ಲಿಗಿರುತ್ತೆ? pHಗೆ ಸಂಬಂಧಪಟ್ಟದ್ದು ಅಳತೆ ಮಾಪನ ಎಲ್ಲಿಂದ ಎಲ್ಲಿಯವರೆಗೆ ಇರುತ್ತದೆ? 0 to 14, 8 to 22 ಈ ಥರ ಕೊಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿಯವರೆಗೆ ಇರುತ್ತೆ ಈ pH ಸ್ಕೇಲಲ್ಲಿ? ಸರಿಯಾದ ಉತ್ತರ 0 to 14. pH ಮೌಲ್ಯ 0 to 14ನಲ್ಲಿ ಇದರ ವ್ಯಾಪ್ತಿಯನ್ನು ನಾವು ನೋಡಬಹುದು. 0 to 14. ಹಾಗಾದರೆ pH ಮೌಲ್ಯ ಜಾಸ್ತಿ ಆದರೆ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಜಾಸ್ತಿ ಆದರೆ, pH ಮೌಲ್ಯ ಹೆಚ್ಚಾದರೆ ಏನಾಗುತ್ತೆ ನೋಡಿ. ಆಮ್ಲೀಯ ಗುಣ ಹೆಚ್ಚಾಗುತ್ತೆ, ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ, ತಟಸ್ಥವಾಗಿರುತ್ತೆ, ಏನೂ ಆಗೋದಿಲ್ಲ. ಸರಿಯಾದ ಉತ್ತರ ಇಲ್ಲಿ ಬಿ ಸರಿಯಾದ ಉತ್ತರ ಆಗುತ್ತದೆ. ನಾವು pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಹೆಚ್ಚಾದಷ್ಟು, pH ಮೌಲ್ಯ ಜಾಸ್ತಿ ಆದರೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ. ಹಾಗೆ pH ಮೌಲ್ಯ ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಆಮ್ಲೀಯ ಗುಣ ಹೆಚ್ಚಾಗುತ್ತೆ. pH ಮೌಲ್ಯ ಜಾಸ್ತಿ ಆದರೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ, ಕಡಿಮೆ ಆದರೆ ಆಮ್ಲೀಯ ಗುಣ ಹೆಚ್ಚಾಗುತ್ತೆ. ಸೊ 10ಕ್ಕೆ ಸರಿಯಾದ ಉತ್ತರ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ. ಓಕೆ, ನೆಕ್ಸ್ಟ್ ಅದೇ ಪ್ರಶ್ನೆ. pH ಅಳತೆ ಪಟ್ಟಿಯಲ್ಲಿ pH ಮೌಲ್ಯ ಕಡಿಮೆ ಆದರೆ ಆಮ್ಲೀಯ ಗುಣ ಹೆಚ್ಚಾಗುತ್ತದೆ. ನೆನಪಿಟ್ಕೋಬೇಕು, pH ಮೌಲ್ಯ ಜಾಸ್ತಿ ಆದರೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ, pH ಮೌಲ್ಯ ಕಡಿಮೆ ಆದರೆ ಆಮ್ಲೀಯ ಗುಣ ಹೆಚ್ಚಾಗುತ್ತೆ. ಇವುಗಳಲ್ಲಿ ಯಾವುದು ಪ್ರಬಲ ಆಮ್ಲವಾಗಿದೆ? ಇಲ್ಲಿ ಹೆಚ್ಚು H+ ಅಥವಾ ಕಡಿಮೆ H+, ಹೆಚ್ಚು OH- ಅಥವಾ ಕಡಿಮೆ OH- ಉತ್ಪತ್ತಿ ಮಾಡೋದು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹೆಚ್ಚು ಹೈಡ್ರೋಜನ್ ಅಯಾನ್ಗಳು ಅಂತ ಕರಿತೀವಿ. H+ ಅಂದರೆ ಹೈಡ್ರೋಜನ್ ಅಯಾನ್ಗಳು. ಈ ಹೆಚ್ಚು ಹೈಡ್ರೋಜನ್ ಅಯಾನ್ಗಳು ಉತ್ಪತ್ತಿ ಆದಷ್ಟು ಅಂದರೆ ಕಾನ್ಸಂಟ್ರೇಟೆಡ್ ಅಂತ ಕರಿತೀವಿ. ಪ್ರಬಲ ಕಾನ್ಸಂಟ್ರೇಟೆಡ್ ಆಸಿಡ್ ಆಗ್ತಾ ಹೋಗುತ್ತೆ, ಪ್ರಬಲ ಆಮ್ಲ ಆಗ್ತಾ ಹೋಗುತ್ತೆ. ಹೆಚ್ಚು H+ ಅಯಾನ್ಗಳು ಉತ್ಪತ್ತಿ ಆದಷ್ಟು ಪ್ರಬಲ ಆಮ್ಲವಾಗಿದೆ. ಹಾಗಾದರೆ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಬೋದು, ಆಮ್ಲಮಳೆ ಬಗ್ಗೆ ಪ್ರಶ್ನೆಯನ್ನು ಬಹಳ ಕೇಳ್ತಲೇ ಇರ್ತಾರೆ. ಹಾಗಾದರೆ ಈ ಆಮ್ಲಮಳೆಯ pH ಮೌಲ್ಯ ಎಷ್ಟಿರಬೇಕು ಅಂತ ಕೇಳ್ತಾರೆ. ಆಮ್ಲಮಳೆಯ pH ಮೌಲ್ಯ ಎಷ್ಟಿರಬೇಕು? ಪ್ರಶ್ನೆಗಳು ಸ್ವಲ್ಪ ಕಠಿಣ ಅನ್ನಿಸ್ಬೋದು, ಆದರೆ ಮೋಸ್ಟ್ ಇಂಪಾರ್ಟೆಂಟು ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಸೈನ್ಸ್ ಪ್ರಶ್ನೆಗಳು ನೀವು ನೋಡ್ತಾ ಹೋಗಿ, ಎಲ್ಲ ಪ್ರಶ್ನೆ ಪತ್ರಿಕೆಗಳು ನೋಡ್ತಾ ಹೋದರೆ ಸೈನ್ಸ್ ಪ್ರಶ್ನೆಗಳು ರಿಪೀಟೆಡ್ ಪ್ರಶ್ನೆಗಳು ಕೇಳಲ್ಲ. ಈಗ ಸೈನ್ಸಲ್ಲಿ ಅಪ್ಲೈಡ್ ಸೈನ್ಸ್ ಬೇರೆ, ಇದು ಜನರಲ್ ಸೈನ್ಸ್ ಬೇರೆ. ನಾನು ಹೇಳ್ತಾ ಇರೋದು ಇದು ಜನರಲ್ ಸೈನ್ಸು ಒಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಸೈನ್ಸ್ ಕ್ಯಾಂಡಿಡೇಟ್ಗಳು ಬಿಟ್ಟು ಬೇರೆ ಕ್ಯಾಂಡಿಡೇಟ್ಗಳಿಗೆ ಸ್ವಲ್ಪ ಜನರಲ್ ಸೈನ್ಸ್ ಡಿಫಿಕಲ್ಟ್ ಇರುತ್ತೆ. ಬಟ್ ಅಪ್ಲೈಡ್ ಸೈನ್ಸು ಓದ್ತಾ ಹೋದರೆ ಅದು ಸ್ವಲ್ಪ ಬರ್ತಾ ಹೋಗ್ತದೆ. ಅಂದರೆ ಜನರಲ್ ಸೈನ್ಸ್ನ ಬೇಸಿಸ್ ಮೇಲೆ ನಾವು ಅಪ್ಲೈಡ್ ಸೈನ್ಸ್ನ ಓದ್ತಾ ಹೋಗೋದು. ಜನರಲ್ ಸೈನ್ಸ್ ನಮ್ಗೆ ಒಂದು ಸ್ವಲ್ಪ ಅರ್ಥ ಆದರೆ ಅಪ್ಲೈಡ್ ಸೈನ್ಸು ಭಾಳ ಈಸಿ ಆಗುತ್ತೆ. ಸೊ ಅದು ಓದ್ತಾ ಹೋಗೋಣ. ಆಮ್ಲಮಳೆಯ pH ಮೌಲ್ಯ ಎಷ್ಟು? ಆಮ್ಲಮಳೆಯ pH ಮೌಲ್ಯ 5.6ಗಿಂತ ಕಡಿಮೆ. 5.6ಗಿಂತ ಕಡಿಮೆ. ನೆಕ್ಸ್ಟು ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ, ಮಾನವರ ಜಠರದಲ್ಲಿ ಉತ್ಪತ್ತಿಯಾಗುವಂಥ ಆಸಿಡ್ ಯಾವುದು? ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವಂಥ ಆಸಿಡ್ ಯಾವುದು? ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆಸಿಡ್. HCl
HCl ಅಂತ ಕರಿತೇವೆ. ಹೈಡ್ರೋಕ್ಲೋರಿಕ್ ಆಸಿಡ್ ಇದು ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವಂತಹ ಆಸಿಡ್. ಮಾನವನ ಚಯಾಪಚಯ ಕ್ರಿಯೆಗೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಆಮ್ಲ ಯಾವುದು ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ PSI 2018ರಲ್ಲಿ ಕೇಳಿದ್ದೇನೆ. ಮಾನವನ ಚಯಾಪಚಯ ಕ್ರಿಯೆಗೆ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಆಮ್ಲ ಯಾವುದು ಅಂದರೆ ಹೈಡ್ರೋಕ್ಲೋರಿಕ್ ಆಸಿಡ್, HCl ಅಂತಲೂ ಕೊಡ್ತಾನೆ ಒಂದೊಂದ್ಸಲ. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್. ನೆಕ್ಸ್ಟು ನಮ್ಮ ದೇಹದಲ್ಲಿ ಅತ್ಯಂತ ಕಠಿಣ ವಸ್ತು ಅಂದರೆ ಈ ಹಲ್ಲಿನ ಎನಾಮಲ್. ಈ ಹಲ್ಲಿನ ಎನಾಮಲ್ ನಮ್ಮ ದೇಹದಲ್ಲಿ ಅತ್ಯಂತ ಕಠಿಣ ವಸ್ತು. ಈ ಹಲ್ಲಿನ ಎನಾಮಲ್ಲು ಯಾವ ಕೆಮಿಕಲ್ನಿಂದ ಮಾಡಲ್ಪಟ್ಟಿದೆ, ಯಾವ ರಾಸಾಯನಿಕದಿಂದ ಮಾಡಲ್ಪಟ್ಟಿದೆ? ಎನಾಮಲ್ ಯಾವುದರಿಂದ ಮಾಡಲ್ಪಟ್ಟಿದೆ ನೋಡಿ? ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಅಪಟೈಟ್. ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಅಪಟೈಟ್ ನೆನ್ಪಿಟ್ಕೊಳ್ಳಿ. ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಅಪಟೈಟ್, ಈ ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಅಪಟೈಟಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟು ಈ ತುರಿಕೆ ಗಿಡದ ಎಲೆಗಳ ಕೂದಲು ಚುಚ್ಚುವಿಕೆಯಿಂದ ಚರ್ಮಕ್ಕೆ ತುರಿಕೆ ಉಂಟಾಗಲು ಕಾರಣವಾಗುವಂತಹ ಆಸಿಡ್ಡು ಯಾವುದು? ತುರಿಕೆ ಗಿಡದಿಂದ ನೀವು ತುರಿಕೆ ಗಿಡವನ್ನು ನಮ್ಮ ಚರ್ಮಕ್ಕೆ ಟಚ್ ಆದರೆ ಅದು ತುರಿಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಅದರಲ್ಲಿ ಇರ್ತಕ್ಕಂತಹ ಒಂದು ಆಸಿಡ್ ಯಾವುದು? ಸರಿಯಾದ ಉತ್ತರ ಮೆಥನೋಯಿಕ್ ಆಸಿಡ್. ಈ ಮೆಥನೋಯಿಕ್ ಆಸಿಡ್ ಇರೋದ್ರಿಂದನೇ ಅದು ಚರ್ಮಕ್ಕೆ ತಗಲಿದ ತಕ್ಷಣ ತುರಿಕೆ ಸ್ಟಾರ್ಟ್ ಆಗುತ್ತೆ, ತುರಿಕೆ ಬರುತ್ತೆ. ಹಾಗಾದರೆ ನೋಡಿ, ಚೆಲುವೆಯ ಪುಡಿ ಅಂತ ಕರಿತೀವಿ, ಚೆಲುವೆ ಪುಡಿ. ಈ ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ಏನು? ಕೆಮಿಕಲ್ ಫಾರ್ಮುಲಾ ಏನು? CaOCl2 ಚೆಲುವೆ ಪುಡಿಯ ಕೆಮಿಕಲ್ ಫಾರ್ಮುಲಾ. ಹಾಗಾದರೆ ಈ ಚೆಲುವೆ ಪುಡಿಯನ್ನು ನಾವು ಎಲ್ಲೆಲ್ಲಿ ಬಳಸ್ತೇವೆ ಅಂತ ನೋಡೋಣ. ಚೆಲುವೆ ಪುಡಿಯನ್ನು ಎಲ್ಲೆಲ್ಲಿ ಬಳಸ್ತೇವೆ ನೋಡ್ರಿ. ಈ ಚೆಲುವೆ ಪುಡಿಯ ಕಾರ್ಯ ಯಾವುದಲ್ಲ ಅಂತ ಕೇಳಿದ್ದೇನೆ. ಅಂದರೆ ನಾವು ಈ ಚೆಲುವೆ ಪುಡಿಯನ್ನು ಬಟ್ಟೆಗಳ ಬಣ್ಣವನ್ನು ತೆಗೆಯಲು ಬಳಸ್ತೇವೆ, ನೀರಿನಲ್ಲಿ ಕ್ರಿಮಿಗಳನ್ನು ನಾಶಪಡಿಸಲು ಬಳಸುತ್ತೇವೆ, ಮತ್ತು ಈ ಕೆಮಿಕಲನ್ನು ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತೇವೆ. ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸುವುದು ಇದು ಅಲ್ಲ. ಅಂದರೆ ಇದನ್ನು ಅಡುಗೆ ಬೇಯೋಕ್ಕೆ ನಾವು ಬಳಸೋದಿಲ್ಲ. ಇದನ್ನು 1, 2 ಮತ್ತು 3 ಈ ಚೆಲುವೆ ಪುಡಿಯ ಕಾರ್ಯಗಳು, ಇದು ಅಲ್ಲ. ಓಕೆ, ನೆಕ್ಸ್ಟು ಅಡುಗೆ ಬೇಯುವ ವೇಗವನ್ನು ಹೆಚ್ಚಿಸಲು ಹಾಗೂ ಗರಿಗರಿಯಾದ ಪಕೋಡ ತಯಾರಿಕೆಯಲ್ಲಿ ಈ ರಾಸಾಯನಿಕವನ್ನು ಬಳಸುತ್ತಾರೆ. ಸರಿಯಾದ ಉತ್ತರ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ. ಇದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಈ ಅಡುಗೆ ಸೋಡಾ ಇದನ್ನು ಅಡುಗೆ ಬೇಗ ಬೇಯಲು ಅಥವಾ ನಮ್ಮ ಈ ಗರಿಗರಿಯಾದ ಪಕೋಡ ಮಾಡಲು ಇವಕ್ಕೆಲ್ಲ ಬಳಸ್ತಾರೆ. ಓಕೆ, ನೆಕ್ಸ್ಟು ಅಡುಗೆ ಸೋಡಾ ಅಂತ ಹೇಳಿದ್ನಲ್ಲ, ಈ ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಏನು? ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಏನು? NaHCO3. ಅಡುಗೆ ಸೋಡಾದ ರಾಸಾಯನಿಕ ಹೆಸರು NaHCO3. ಹಾಗಾದರೆ ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ನೀರಿನಲ್ಲಿ ಪರ್ಮನೆಂಟಾಗಿ ಅಂದರೆ ಶಾಶ್ವತವಾಗಿ ಗಡಸುತನ ನಿವಾರಣೆ ಮಾಡೋಕ್ಕೆ ನಾವು ಒಂದು ಕೆಮಿಕಲ್ ಬಳಸ್ತೇವೆ. ಆ ರಾಸಾಯನಿಕ ವಸ್ತು ಯಾವುದು? ಆ ರಾಸಾಯನಿಕ ವಸ್ತುನೇ ವಾಷಿಂಗ್ ಸೋಡಾಕ್ಕೆ ನಾವು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ವಾಷಿಂಗ್ ಸೋಡಾ ಪಕ್ಕ ನೀವು ನೋಟ್ ಮಾಡ್ಕೊಳ್ರಿ, ಸೋಡಿಯಂ ಕಾರ್ಬೋನೇಟ್ ಅಂತ ನೋಟ್ ಮಾಡ್ಕೊಳ್ರಿ. ಸೋಡಿಯಂ ಕಾರ್ಬೋನೇಟ್. ಅಡುಗೆ ಸೋಡಾಗೆ ನಾವು ಸೋಡಿಯಂ ಬೈಕಾರ್ಬೋನೇಟ್ ಅಂತೀವಿ, ವಾಷಿಂಗ್ ಸೋಡಾಗೆ ಸೋಡಿಯಂ ಕಾರ್ಬೋನೇಟ್ ಅಂತೀವಿ. ಈ ಸೋಡಿಯಂ ಕಾರ್ಬೋನೇಟನ್ನು ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ ಬಳಸುತ್ತೇವೆ. ನೀರಿನ ಶಾಶ್ವತ ಗಡಸುತನ ನಿವಾರಣೆಯಲ್ಲಿ ಬಳಸುವಂತಹ ರಾಸಾಯನಿಕ ವಸ್ತು ಅಂದರೆ ವಾಷಿಂಗ್ ಸೋಡಾ. ಜಿಪ್ಸಮ್ನ ರಾಸಾಯನಿಕ ಸೂತ್ರ ಏನು? PSI
ವೈರ್ಲೆಸ್ ಒಳಗಡೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ PSI ವೈರ್ಲೆಸ್ಸು 2015ರಲ್ಲಿ ಕೇಳಿದ್ದಾನೆ. ಅಲ್ಲಿ ಕಂಪ್ಲೀಟಲ್ಲಿ ಇದರೆಲ್ಲ ನೇಮ್ ಕೊಟ್ಟಿದ್ದಾನೆ, ಇಲ್ಲಿ ಕೆಮಿಕಲ್ ಫಾರ್ಮುಲಾ ಹಾಕಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, CaSO4 ಪ್ಲಸ್ CaSO4 ಪ್ಲಸ್ H2O, ಕ್ಯಾಲ್ಶಿಯಂ ಸಲ್ಫೇಟ್ ಹೈಡ್ರೈಡ್ ಅಂತ ನಾವು ಕರಿತೇವೆ. ಕ್ಯಾಲ್ಶಿಯಂ ಸಲ್ಫೇಟ್ ಹೈಡ್ರೈಡ್ ಜಿಪ್ಸಮ್ನ ಕೆಮಿಕಲ್ ಫಾರ್ಮುಲಾ CaSO4 2H2O. ಇದರ ಹೆಸರು ಕ್ಯಾಲ್ಶಿಯಂ ಸಲ್ಫೇಟ್ ಹೈಡ್ರೈಡ್. ಓಕೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ನಾವು ಕೇಳಿರ್ತೀವಿ, POP ಅಂತ ಕರಿತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಸೂತ್ರ ಆಪ್ಷನ್ ಎ, CaSO4 ಪ್ಲಸ್ ಆಫ್ H2O. CaSO4 ಪ್ಲಸ್ ಆಫ್ H2O, ಆಪ್ಷನ್ಸ್ ಎ. ನೆಕ್ಸ್ಟ್ ನೋಡಿ, ಮುರಿದ ಮೂಳೆಗಳಿಗೆ ಆಧಾರವನ್ನು ನೀಡಲು ಹಾಗೂ ಅಲಂಕಾರಿಕ ವಸ್ತುಗಳನ್ನು ತಯಾರಿಕೆಯಲ್ಲಿ ಈ ಕೆಳಗಿನ ರಾಸಾಯನಿಕ ವಸ್ತುವನ್ನು ಬಳಸಲಾಗುತ್ತದೆ. ಮುರಿದ ಮೂಳೆಗಳಿಗೆ ಆಧಾರ ಮಾಡೋಕ್ಕೋಸ್ಕರ ಒಂದು ಬಿಳಿದೊಂದು ಕೈಗೆ ಒಂದು ಹಾಕಿರ್ತಾರಲ್ಲ, ಆ ಒಂದು ಕೆಮಿಕಲ್ಲಿಂದ ಮಾಡಿರುವಂಥದ್ದು ಅದು. ಮತ್ತು ಕೆಲವೊಂದು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಸಮೇತ ಆ ಕೆಮಿಕಲ್ ಬಳಸಿರ್ತಾರೆ. ಅಂತಹ ಕೆಮಿಕಲ್ ಯಾವುದು? ಸರಿಯಾದ ಉತ್ತರ ನಾನು ಆಗಲೇ ಹೇಳಿದಂಗೆ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮುರಿದ ಮೂಳೆಗಳಿಗೆ ಆಧಾರವನ್ನು ನೀಡಲು ಹಾಗೂ ಅಲಂಕಾರಿಕ ವಸ್ತುಗಳಲ್ಲಿ ಬಳಸ್ತಾರೆ. ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹಾಗೆ ನೆಕ್ಸ್ಟು ಈ ಚಾಪ್ಟರ್ನ ಕೊನೆಯ ಪ್ರಶ್ನೆ, ಕ್ಲೋರೋ ಆಲ್ಕಲಿ ಈ ವಿಧಾನದಿಂದ ಈ ಅನಿಲವನ್ನು ತಯಾರಿಸಲಾಗುತ್ತದೆ. ಕ್ಲೋರೋ ಆಲ್ಕಲಿ ಹೆಸರಲ್ಲೇ ಇದ್ದಂಗೆ ಕ್ಲೋರೋ ಆಲ್ಕಲಿ, ಇದು ಕ್ಲೋರಿನ್. ಕ್ಲೋರೋ ಆಲ್ಕಲಿ ಕ್ಲೋರಿನ್. ಲೋಹಗಳು ಒಳಪಾದ ಮೇಲ್ಮೈ ಹೊಂದಿರುವ ಗುಣಕ್ಕೆ ಹೀಗೆಂದು ಕರೆಯುತ್ತವೆ. ಅಂದರೆ ಪ್ರಮುಖ 25 ಪ್ರಶ್ನೆಗಳು ನಾವು ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಮಾಡ್ತಾ ಹೋಗ್ತೀವಿ. ಮೊದಲನೇದು, ಲೋಹಗಳು ಒಳಪಾದ ಮೇಲ್ಮೈಯನ್ನು ಹೊಂದಿರುವ ಗುಣಕ್ಕೆ ಹೀಗೆಂದು ಕರೆಯುತ್ತೇವೆ. ಒಳಪಾದ ಮೇಲ್ಮೈಯನ್ನು ಹೊಂದಿರೋದಕ್ಕೆ ನಾವು ಲೋಹೀಯ ಹೊಳಪು ಅಂತ ಕರಿತೀವಿ. ಲೋಹೀಯ ಹೊಳಪು. ಇನ್ನೊಂದು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಕೆಲವೊಂದು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಕೆಲವೊಂದು ಲೋಹಗಳನ್ನ ನಾವು ಕುಡ್ತಾ ಹೋದಾಗ ತೆಳುವಾದ ಹಾಳೆಗಳು ಆಗ್ತವೆ. ಈ ತೆಳುವಾದ ಹಾಳೆಗಳು ಆಗುವುದಕ್ಕೆ ಇರತಕ್ಕಂಥ ಆ ಲೋಹದ ಗುಣಕ್ಕೆ ಏನೆಂದು ಕರೀತೇವೆ ಅಂತ. ಆ ಲೋಹದ ಗುಣಕ್ಕೆ ಏನೆಂದು ಕರೀತೇವೆ? ಕುಟ್ಟಿದಾಗ ತೆಳು ಹಾಳೆಗಳು ಆಗುವಂತಹ ಲೋಹಗಳ ಗುಣಕ್ಕೆ ಕುಟ್ಯತೆ ಅಂತ ನಾವು ಕರಿತೇವೆ. ಹಾಗೆ ಕುಟ್ಯತೆ ತರಗತಿಯೇ ಇನ್ನೂ ಒಂದು ಬರುತ್ತೆ, ತನ್ಯ ಅಂತ. ತನ್ಯ, ಅತಿ ಹೆಚ್ಚು ತನ್ಯ ಗುಣವನ್ನು ಹೊಂದಿರುವ ಲೋಹಗಳು ಯಾವುವು? ಅತಿ ಹೆಚ್ಚು ತನ್ಯ ಗುಣಗಳನ್ನು ಹೊಂದಿರುವ ಲೋಹಗಳು ಕುಟ್ಯತೆ ಮತ್ತು ಅನಮ್ಯತೆ, ಅಥವಾ ಕುಟ್ಯತೆ ಮತ್ತು ತನ್ಯ ಗುಣಗಳನ್ನು ಹೊಂದಿರತಕ್ಕಂಥ ಲೋಹಗಳು ಯಾವುವು? ಸರಿಯಾದ ಉತ್ತರ, ಇದು ಭಾಳ ರಿಪೀಟೆಡ್ ಪ್ರಶ್ನೆ, ಚಿನ್ನ ಮತ್ತು ಬೆಳ್ಳಿ ಇವೆರಡೂ ಲೋಹಗಳು ಅತಿ ಹೆಚ್ಚು ತನ್ಯ ಗುಣಗಳನ್ನು ಹೊಂದಿವೆ. ನೆಕ್ಸ್ಟು ನಾವು ನೋಡ್ಬೋದು, ಶಾಲೆಗಳಲ್ಲಿ ಲೋಹಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಗಂಟೆಗಳನ್ನು ಬಾರಿಸ್ತಾರೆ, ಹೌದಲ್ವಾ? ಇಲ್ಲಿ ಲೋಹದ ಯಾವ ಗುಣವನ್ನು, ಇದು ಗಾಗೈತೆ ಗುಣ, ಯಾವ ಗುಣವನ್ನು ಬಳಸಲಾಗುತ್ತದೆ? ಶಾಲೆಗಳಲ್ಲಿ ನಾವು ಗಂಟೆಗಳು ಬಾರಿಸ್ತೀವಲ್ಲ, ಆ ಲೋಹದ ಗಂಟೆಗಳು ಮಾಡಿರ್ತಾರೆ. ಹಾಗೆ ಇಲ್ಲಿ ನೋಡಿ, ತನ್ಯತೆ, ಕುಟ್ಯತೆ, ಶಬ್ದನ ಹೊಳಪು, ಯಾವ ಗುಣಗಳು ಇಲ್ಲಿ ಬರ್ತವೆ? ಸರಿಯಾದ ಉತ್ತರ ಶಬ್ದನ ಎನ್ನುವಂತಹ ಗುಣವು ಆ ಲೋಹಗಳಿಂದ ಶಬ್ದವನ್ನು ಉಂಟು ಮಾಡಿಸುತ್ತದೆ. ಯಾವುದು ಗುಣ? ಶಬ್ದನ. ಇವೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥ ಗುಣಗಳು ಯಾವುದಕ್ಕೆ ಸಂಬಂಧಪಟ್ಟವು? ಲೋಹಗಳಿಗೆ ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟು. ಇಷ್ಟುವರೆಗೂ ನಾನು 4 ಪ್ರಶ್ನೆ, ಇವು ಲೋಹಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ನೋಡಿ, ಕೊಠಡಿ ತಾಪಮಾನದಲ್ಲಿ ಅಂದರೆ ಆ ರೂಮ್ ಟೆಂಪ್ರೇಚರ್ ಅಂದರೆ ಪ್ರೆಸೆಂಟ್ ಈಗ ನಾವು ವಾತಾವರಣದಲ್ಲಿರ್ತಕ್ಕಂಥ, ಈಗ ಮನೆ ಒಳಗಿದ್ವಿ ಅಂದರೆ ಒಂದು ಟೆಂಪ್ರೇಚರ್ 35 ಡಿಗ್ರಿ, 36 ಡಿಗ್ರಿ, 25ರಿಂದ 30 ಡಿಗ್ರಿ ಹಿಂಗಿರುತ್ತಲ್ಲ, ಈ ಟೆಂಪ್ರೇಚರ್ನಲ್ಲಿ
ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ಲೋಹ ಯಾವುದು? ದ್ರವ ರೂಪದಲ್ಲಿರುವ ಲೋಹ ಯಾವುದು? ಸರಿಯಾದ ಉತ್ತರ ಪಾದರಸ. ಪಾದರಸ. ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಲೋಹ ಪಾದರಸ. ಇದನ್ನು ಸುಮಾರು 2-3 ಎಕ್ಸಾಮಲ್ಲಿ ಕೇಳಿದ್ದಾನೆ. 2-3 ಎಕ್ಸಾಮಲ್ಲಿ ಕೇಳಿದ್ದಾನೆ. ಓಕೆ, ನೆಕ್ಸ್ಟು ನೋಡಿ, ಇವುಗಳಲ್ಲಿ ತುಂಬ ಮೃದುವಾಗಿರುವ, ಅಂದರೆ ಚಾಕುವಿನಿಂದ ಸುಲಭವಾಗಿ ಕತ್ತರಿಸ್ಬೋದು ಅಷ್ಟು ತುಂಬ ಮೃದುವಾಗಿರುವ ಲೋಹಗಳು ಯಾವುವು? ನಾನು ಕೆಳಗಿನವರಲ್ಲಿ ಕೇಳ್ತಾ ಇರೋದು ಕಬ್ಬಿಣ, ಸೋಡಿಯಂ, ಅಲ್ಯೂಮಿನಿಯಂ, ತಾಮ್ರ. ಸರಿಯಾದ ಉತ್ತರ ಸೋಡಿಯಂ. ಇದರ ರಾಸಾಯನಿಕ ಇದು ಎಣ್ಣೆ ಅಂತ ನಾವು ಕರಿತೀವಿ, ಸೋಡಿಯಂ. ಇದನ್ನು ಸುಲಭವಾಗಿ ಕಟ್ ಮಾಡ್ಬೋದು ಚಾಕುವಿನಿಂದ, ಸೋಡಿಯಂನನ್ನು. ನೆಕ್ಸ್ಟು, ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು? ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು? ನಮಗೆಲ್ಲ ಗೊತ್ತು, ಇದಕ್ಕೆ ಸರಿಯಾದ ಉತ್ತರ ವಜ್ರ. ನೈಸರ್ಗಿಕವಾಗಿ ಸಿಗುವಂತಹ ಅತ್ಯಂತ ಕಠಿಣ ವಸ್ತು ಅಂದರೆ ಅದು ವಜ್ರ. ಹೆಚ್ಚಿನ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಯಾವ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ? ಸರಿಯಾದ ಉತ್ತರ ಆಮ್ಲೀಯ ಆಕ್ಸೈಡ್ಗಳು. ಹೆಚ್ಚಿನ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳು ಬಿಡುಗಡೆ ಆಗ್ತವೆ. ಆಮ್ಲೀಯ ಆಕ್ಸೈಡ್ಗಳು ಬಿಡುಗಡೆ ಆಗ್ತವೆ. ನೆಕ್ಸ್ಟು, ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಯಾವುವು? ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ ಯಾವುವು? ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಕ್ಸೈಡು ಮತ್ತು ಸತುವಿನ ಆಕ್ಸೈಡು. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡನ್ನು ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೇವೆ. ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೇವೆ. ಹಾಗೆ ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತಹ ಲೋಹಗಳನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ. ಏಕೆಂದರೆ ಈ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ, ಈ ಲೋಹಗಳನ್ನು ಸೀಮೆಎಣ್ಣೆಯಲ್ಲಿ ಹಾಕಿಟ್ಟಿರ್ತಾರೆ, ಹಾಕ್ತೆ ಗಾಳಿ ತೆರೆದಿಟ್ಟರೆ ಏನಾಗುತ್ತೆ? ಎಸ್, ಇದಕ್ಕೆ ಸರಿಯಾದ ಉತ್ತರ, ನಾನು ಆಪ್ಷನ್ಸ್ಗಳಲ್ಲಿ ಹೇಳ್ತಾ ಹೋಗಲ್ಲ, ಟೈಮ್ ಇಲ್ಲ. ಸರಿಯಾದ ಉತ್ತರ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತವೆ. ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತೆ ಅಂದರೆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ವರ್ತನೆ ಮಾಡಿಕೊಂಡು ಬೆಂಕಿ ಹೊತ್ತಿಕೊಳ್ಳುವಂಥ ಚಾನ್ಸಸ್ಸು ಸಂಭವ ಹತ್ತಿಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ. ನೆಕ್ಸ್ಟು, ಇವುಗಳಲ್ಲಿ ಯಾವ ಲೋಹ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ? ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ. ಸರಿಯಾದ ಉತ್ತರ ಚಿನ್ನ. ಚಿನ್ನ ಯಾವುದೇ ರೀತಿಯಾದ ನೀರಿನ ಜೊತೆ ಪ್ರತಿವರ್ತಿಸುವುದಿಲ್ಲ. ನೆಕ್ಸ್ಟು, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ತಾಮ್ರವನ್ನು ಪಡೆಯಲು ಬಳಸುವ ಲೋಹ ಯಾವುದು? ಅಂದರೆ ಕಾಪರ್ ಸಲ್ಫೇಟ್ ಅಂತ ದ್ರಾವಣ ಬರುತ್ತೆ. ಆ ಕಾಪರ್ ಸಲ್ಫೇಟ್ ದ್ರಾವಣ ಮುಖಾಂತರ ಕಾಪರನ್ನೇ ಪಡ್ಕೊತೀವಿ ನಾವು. ಕಾಪರ್ ಸಲ್ಫೇಟ್ ತೆಗೆದು ಆ ಕಾಪರ್ ಪಡ್ಕೊಳ್ತೀವಿ. ಅದಕ್ಕೆ ಬಳಸುವಂತಹ ಒಂದು ಲೋಹ ಯಾವುದು? ಸರಿಯಾದ ಉತ್ತರ ಎ, ಕಬ್ಬಿಣವನ್ನು ಬಳಸಿ ನಾವು ಕಾಪರ್ ಸಲ್ಫೇಟಿಂದ ಕಾಪರನ್ನು ಪಡೆದುಕೊಳ್ತೇವೆ. ಓಕೆ, ನೆಕ್ಸ್ಟು, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವ ಬಂಧಕ್ಕೆ ಹೀಗೆಂದು ಕರೆಯುತ್ತಾರೆ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವ ಬಂಧಕ್ಕೆ ಹೀಗೆಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಅಯಾನಿಕ್ ಬಂಧ. ಅಯಾನಿಕ್ ಬಾಂಡ್ ಅಂತ ನಾವು ಕರಿತೀವಿ. ಅಯಾನಿಕ್ ಬಾಂಡ್. ಯಾಕಪ್ಪ ಅಂದರೆ ಅಯಾನ್ಗಳು ಟ್ರಾನ್ಸ್ಫಾರ್ಮೇಷನ್ ಆಗ್ತವೆ ಒಂದು ಕಡೆಯಿಂದ ಒಂದು ಕಡೆ ಅಯಾನ್ಗಳು ಟ್ರಾನ್ಸ್ಫರ್ ಆಗೋದ್ರಿಂದ ಅದನ್ನು ಅಯಾನಿಕ್ ಬಂಧ ಅಂತ ನಾವು ಕರಿತೇವೆ. ನೆಕ್ಸ್ಟು, ಅಯಾನಿಕ್ ಸಂಯುಕ್ತಗಳು ಕಠಿಣವಾಗಿದ್ದು ಹೆಚ್ಚಿನ ಕರಗುವ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದುವನ್ನು ಹೊಂದಿರುತ್ತವೆ. ಏಕೆ? ಅಯಾನಿಕ್ ಸಂಯುಕ್ತಗಳು ಬಹಳ ಕಠಿಣ ಇರ್ತವೆ, ಹೆಚ್ಚಿನ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಎರಡೂ ಸಮೇತ ಹೆಚ್ಚಿರ್ತವೆ. ರೀಸನ್ ಯಾಕಪ್ಪ ಅಂದರೆ, ಅವುಗಳಲ್ಲಿ ಬಂಧನವನ್ನು ಹೊಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಆ ಬಾಂಡ್ ಇರುತ್ತಲ್ಲ, ಆ ಬಾಂಡ್ ಬ್ರೇಕ್ ಮಾಡೋಕ್ಕೆ ಹೈಯೆಸ್ಟ್ ಎನರ್ಜಿ ಬೇಕಾಗಿರುತ್ತೆ. ಆ ಕಾರಣದಿಂದ ಅವು ಬಹಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಜಾಸ್ತಿ ಇರ್ತವೆ.
ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಇದೆ ಅಂದರೆ ಆ ಬಾಂಡ್ಗಳನ್ನ ಕಟ್ ಮಾಡೋದು ಭಾಳ ಸುಲಭ. ಸ್ವಲ್ಪ ಕುದಿಸ್ಬಿಟ್ರೆ ಆ ಬಾಂಡ್ ಕಟ್ಟಾಗ್ತವೆ ಅಥವಾ ಸ್ವಲ್ಪ ಹೀಟ್ ಕೊಟ್ಟರೆ ಕಟ್ಟಾಗ್ತವೆ. ಯಾವಾಗ ಬಾಂಡ್ ಸ್ಟ್ರಾಂಗ್ ಇರುತ್ತೋ ಆವಾಗ ಅತಿ ಹೆಚ್ಚಿನ ಕುದಿಯುವ ಬಿಂದು ಮತ್ತು ಕರಗುವ ಬಿಂದುವನ್ನು ಹೊಂದಿರ್ತವೆ. ಇವೇನಪ್ಪ ಬೋರ್ ಹೊಡಿತೈತಿ ಕ್ಲಾಸು, ಇದೇನು ಇಷ್ಟು ಕ್ವಶನ್ಸ್ ಒಂಥರ ಇದು ಅಂದ್ಕೋಬೇಡ್ರಿ. ಜನರಲ್ ಸೈನ್ಸ್ ಪ್ರಶ್ನೆಗಳೇ ಹಾಗೆ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಜನರಲ್ ಪ್ರಶ್ನೆಗಳನ್ನೇ ಇತ್ತೀಚಿನ ಎಕ್ಸಾಮಲ್ಲಿ ಕೇಳ್ತಾರೆ, ಇದರಿಂದಲೇ ನಾವು ಎಡುತ್ತಾ ಹೋಗೋದು. ಓಕೆ, ನೆಕ್ಸ್ಟ್ ಹೋಗೋಣ. ಅಯಾನಿಕ್ ಸಂಯುಕ್ತಗಳು ಯಾವಾಗ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ? ಅಯಾನಿಕ್ ಸಂಯುಕ್ತಗಳು ಯಾವಾಗ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ? ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿ ಇದ್ದಾಗ. ಅಯಾನಿಕ್ ಸಂಯುಕ್ತಗಳು ಇದು ಯಾವಾಗ ದ್ರಾವಣ ಸ್ಥಿತಿಯಲ್ಲಿರ್ತವೋ ಅಂಥ ಸಂದರ್ಭದಲ್ಲಿ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ನೆಕ್ಸ್ಟ್, ಇವುಗಳಲ್ಲಿ ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ಸ್ ಎ, ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಬಂಗಾರ. ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಬಂಗಾರ ಇವು ಮುಕ್ತ ರೂಪದಲ್ಲಿ ಸಿಗುವಂತಹ ಲೋಹಗಳು. ಮುಕ್ತ ರೀತಿಯಲ್ಲಿ ಸಿಗುವಂತಹ ಲೋಹಗಳು. ನೋಡಿ, ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಹದಿರುಗಳು, ಮಣ್ಣು, ಮರಳು ಇತ್ಯಾದಿ ಕಲ್ಮಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರ್ತವೆ. ಇದಕ್ಕೆ ಏನೆಂದು ಕರೀತೇವೆ? ಸಾಮಾನ್ಯವಾಗಿ ನಾವು ಯಾವುದೇ ಮ್ಯಾಂಗನೀಸ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು, ಈ ಗಣಿಗಾರಿಕೆ ಮಾಡಿದಂಥ ಸಂದರ್ಭದಲ್ಲಿ ಮಣ್ಣು, ಮರಳು ಈ ಥರ ಕಲ್ಮಶಗಳೆಲ್ಲ ಕೂಡಿರ್ತವೆ. ಇದಕ್ಕೆ ನಾವು ಏನೆಂದು ಕರೆಯುತ್ತೇವೆ? ಇಲ್ಲಿ ಕೊಟ್ಟರೆ ಅನುಪಯುಕ್ತ ಕಾರ್ಬೇಟು, ಮಡ್ಡಿ, ತ್ಯಾಜ್ಯ, ಅನುಪಯುಕ್ತ ಕಲ್ಮಶ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ, ಈ ಪದ ನಾವು ಭಾಳಷ್ಟು ಕೇಳಿರ್ತೇವೆ, ಇದಕ್ಕೆ ಸರಿಯಾದ ಉತ್ತರ ಮಡ್ಡಿ ಅಂತ ನಾವು ಕರಿತೇವೆ. ನೋಡಿ, ಇವುಗಳಲ್ಲಿ ಯಾವುದು ಪಾದರಸ ಒಂದು ಹದಿರು ಆಗಿದೆ? ಇವುಗಳಲ್ಲಿ ಯಾವುದು ಪಾದರಸದ ಒಂದು ಹದಿರಾಗಿದೆ? ಪಾದರಸದ ಹದಿರು. ಸರಿಯಾದ ಉತ್ತರ ಸಿನ್ನಬಾರ್. ಇದು ಒಂದು ಪಾದರಸದ ಹದಿರಾಗಿದೆ, ಸಿನ್ನಬಾರ್. ನೆಕ್ಸ್ಟು, ಸಲ್ಫೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನಕ್ಕೆ ಹೀಗೆಂದು ಕರೆಯುತ್ತಾರೆ. ಅಂದರೆ ಸಲ್ಫೇಟ್ ಅದಿರನ್ನು ಆಕ್ಸಿಡೇಷನ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆವಾಗ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕೊಡುತ್ತು ಕಾಸ್ತೀವಲ್ವಾ, ಆ ವಿಧಾನಕ್ಕೆ ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಉರಿಸುವಿಕೆ ಅಂತ ಕರಿತೇವೆ. ಉರಿಸುವಿಕೆ. ನೆಕ್ಸ್ಟ್ ನೋಡಿ, ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆ ಕಾಸುವ ವಿಧಾನಕ್ಕೆ ಏನೆಂದು ಕರೆಯುತ್ತೇವೆ? ಅದರ ಉಲ್ಟಾ, ಇದಕ್ಕೆ ನಾವು ಕಾಸುವಿಕೆ ಅಂತ ಕರಿತೇವೆ. ಅದಕ್ಕೆ ಉರಿಯುವಿಕೆ ಅಂತ ಕರಿತೀವಿ, ಇಲ್ಲಿ ಕಾಸುವಿಕೆ ಅಂತ ಕರೀತೀವಿ. ಕಾರ್ಬೋನೇಟ್ ಅದನ್ನು ಅಲ್ಲಿ ಸಮೇತ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ, ಆದರೆ ಅಲ್ಲಿ ಹೆಚ್ಚಿನ ಪ್ರಮಾಣದ ಗಾಳಿ, ಇಲ್ಲಿ ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣಾಂಶ, ಅದಕ್ಕೋಸ್ಕರ ಕಾಸುವಿಕೆ ಅಂತ ಕರಿತೇವೆ. ನೆಕ್ಸ್ಟು, ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಥರ್ಮೈಟ್ ಕ್ರಿಯೆ ಅಂತ ನಾವು ಕರಿತೇವೆ. ಥರ್ಮೈಟ್ ಕ್ರಿಯೆ ಅಂದರೆ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಯಾವ ಮುರಿದಿರ್ತಕ್ಕಂಥ ಯಂತ್ರ ಭಾಗಗಳ ಜೋಡಣೆಗೆ ಈ ಥರ್ಮೈಟ್ ಪ್ರಕ್ರಿಯೆ ಮುಖಾಂತರ ಮಾಡಲಾಗುತ್ತದೆ. ಯಾವ ಕ್ರಿಯೆ? ಥರ್ಮೈಟ್. ನೆಕ್ಸ್ಟು, ವಿದ್ಯುತ್ ವಿಭಜನೀಯ ಈ ಶುದ್ಧೀಕರಣದಲ್ಲಿ ಶುದ್ಧ ಲೋಹವು ಎಲ್ಲಿಂದ ಸಂಗ್ರಹವಾಗುತ್ತದೆ? ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಶುದ್ಧ ಲೋಹವು ಎಲ್ಲಿಂದ ಸಂಗ್ರಹವಾಗುತ್ತದೆ? ಅಂದರೆ ಇಲ್ಲಿ ನೆಗೆಟಿವ್ ಪಾಯಿಂಟ್ಸ್ಗಳು, ಋಣಾಗ್ರ ಅಂತ ನಾವು ಕರಿತೇವೆ. ಈ ಋಣಾಗ್ರದಿಂದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಶುದ್ಧ ಲೋಹವು ನೆಗೆಟಿವ್ ಅಲ್ಲಿ ಸಂಗ್ರಹ ಆಗಿರುತ್ತವೆ.
ಪಾಸಿಟಿವ್ ಕಡೆ ಅಲ್ಲ, ಋಣಾಗ್ರದ ಕಡೆ ಸಂಗ್ರಹವಾಗಿರುತ್ತದೆ. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಣೆಗೋಸ್ಕರ ನಾವು ಗ್ಯಾಲೋನೈಸೇಷನ್ ಅಂತ ಮಾಡ್ತೀವಿ, ಗ್ಯಾಲೋನೀಕರಣ. ಈ ವಿಧಾನದಲ್ಲಿ ಆ ಲೋಹಗಳಿಗೆ ನಾವು ಈ ಉಕ್ಕು ಮತ್ತು ಕಬ್ಬಿಣ ಇರುವಂಥ ಲೋಹಗಳಿಗೆ ಯಾವ ಲೋಹದ ಲೇಪನವನ್ನು ಮಾಡ್ತೇವೆ? ಯಾವ ಲೋಹದ ಲೇಪನವನ್ನು ಮಾಡ್ತೇವೆ? ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಜಿಂಕ್, ಅಂದರೆ ಸತು. ಜಿಂಕ್. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಣೆ, ಗ್ಯಾಲೋನೈಸೇಷನ್ ಆಫ್ ಐರನ್ ಅಂತ ಕರಿತೀವಿ. ಈ ಗ್ಯಾಲೋನೈಸೇಷನ್ ಆಫ್ ಐರನ್ ನಾವು ಏನು ಡಿಪ್ ಮಾಡ್ತೀವಪ್ಪ ಅಂದರೆ, ಅಥವಾ ಏನು ಲೇಪನ ಮಾಡ್ತೀವಿ ಅಂದರೆ ಸತು, ಜಿಂಕನ್ನು ನಾವು ಲೇಪನ ಮಾಡ್ತೇವೆ. ನೋಡಿ, ಕಬ್ಬಿಣವನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ. ಏಕೆಂದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಯಾಕಪ್ಪ ಅಂದರೆ ಶುದ್ಧ ಕಬ್ಬಿಣವು ತುಂಬ ಮೃದುವಾಗಿದ್ದು ಉಷ್ಣತೆ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ. ಶುದ್ಧ ಕಬ್ಬಿಣ ತುಂಬ ಮೃದುವಾಗಿರುತ್ತೆ ಮತ್ತು ಉಷ್ಣತೆ ಕೊಟ್ಟಾಗ ಸುಲಭವಾಗಿ ಹಿಗ್ಗುತ್ತದೆ. ಅದಕ್ಕೋಸ್ಕರ ನಾವನ್ನ ಶುದ್ಧ ಕಬ್ಬಿಣವನ್ನು ಉಪಯೋಗಿಸಲು ಸಾಧ್ಯವಿಲ್ಲ. ನೆಕ್ಸ್ಟು, ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಹೀಗೆಂದು ಕರೀತೇವೆ. ಮಿಶ್ರಲೋಹಗಳ ಒಂದು ಘಟಕ ಪಾದರಸ ಅಂತ ಕರೆದ್ರೆ ಅದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಅಮಾಲ್ಗಮ್ ಅಂತ ನಾವು ಕರಿತೇವೆ. ಈ 25 ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ನೀವು ಇಲ್ಲಿ ನೋಡ್ಕೋಬೋದು. ಸ್ಕ್ರೀನ್ಶಾಟ್ ಹೊಡೆದು ನೀವು ಮಾಡ್ಕೊಂತ ಹೋಗ್ಬೋದು. ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಕರೆಂಟ್ ಅಫೇರ್ಸ್ ಹೇಗೆ ಇಂಪಾರ್ಟೆಂಟು, ಅದೇ ರೀತಿಯಾಗಿ ಸೈನ್ಸ್ ಪ್ರಶ್ನೆಗಳು ಅಷ್ಟೇ ಇಂಪಾರ್ಟೆಂಟು. ನಾವು ಭಾಳಷ್ಟು ವಿದ್ಯಾರ್ಥಿಗಳನ್ನು ಕೇಳಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ಯೂರ್ ಅಂತ ಕಾಣ್ತಾ ಇರೋದು. ಅಂದರೆ 90 ಪ್ರಶ್ನೆಗಳು ಅಥವಾ 100 ಪ್ರಶ್ನೆಗಳಿಗೆ 70 ಪ್ರಶ್ನೆಗಳು ಈಸಿ ಇರ್ತವೆ, ಇನ್ನೊಂದು 20 ತಪ್ಪು ಮಾಡಿರ್ತಾರೆ. ಅಂದರೆ ಅದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ಸೈನ್ಸ್ ಪ್ರಶ್ನೆಗಳು ಮತ್ತು ಈ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಿರ್ತವೆ. ಸೊ ನಾವು ಈ ಟಾಪಿಕ್ಕನ್ನು ನಾವು ಬಹಳ ಮೇಜರಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಈ ಟಾಪಿಕ್ನಲ್ಲಿ ಬಹುಮುಖ್ಯ ಪ್ರಶ್ನೆಗಳು ನಾನು ತೆಗಿಬೇಕು. ಅದಕ್ಕೆ ಚಾಪ್ಟರ್ ವೈಸ್ ನಾನು ಪ್ರಶ್ನೆಗಳು ತೆಗಿತಾ ಇದ್ದೀನಿ. ಯಾವ ಚಾಪ್ಟ್ರಲ್ಲಿ ಯಾವ ಥರ ಕೇಳುವಂಥ ಚಾಪ್ಟರ್ ವೈಸ್ ಪ್ರಶ್ನೆಗಳು ಕೇಳಿದ್ದೀನಿ. ಈ ಹಿಂದೆ 2-3 ಚಾಪ್ಟರ್ಗಳು ಎಲ್ಲ ಮಾಡಿದ್ದೇನೆ ವಿಡಿಯೋನ. ಈಗ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಮಾಡ್ತೇನೆ. ಹಾಗೂ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟಂತಹ ನಾನು PDF ಎಲ್ಲವೂ ಅವಾಗವಾಗ ಎಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ. ಆ ಟೆಲಿಗ್ರಾಮ್ ಗ್ರೂಪು ಕೆಳಗಡೆ ಲಿಂಕ್ ಇದೆ, ನೀವು ತಗೋಬೋದು. PDF ತಗೋಬೋದು, ಕೆಳಗಡೆ ಇರ್ತವೆ. ಓಕೆ, ಈ ಕಾರ್ಬನ್ನು ಮತ್ತು ಅದರ ಸಂಯುಕ್ತಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಯಾವ್ಯಾವ ರೀತಿಯಲ್ಲಿ ರೈಸ್ ಮಾಡ್ತಾನೆ ಅಂತ. ನಾವು ಫಸ್ಟ್ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಕಾರ್ಬನ್ನಿನ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಎಂದರೆ. ಇದೊಂದು ಸಾವಿರ ಬರೀ ಇಂತಿಂಥ ಡಿಫಿಕಲ್ಟು ಸೈನ್ಸ್ ಕ್ವಶನ್ ಕೇಳ್ಬೋದು. ಯಾಕೆ ಕೇಳಬಾರ್ದು? ನಾವು ನೋಡ್ಬೋದು GK ಕ್ವಶನ್ಸು ಹಾಗೂ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು, ಜಿಯೋಗ್ರಫಿ, ಈ ಪ್ರಶ್ನೆಗಳು ಅವೇ ಕ್ವಶನ್ಸ್ ಅವೇ ರಿಪೀಟೆಡ್ ಹಂಗೆ ಇರ್ತವೆ. ಆದರೆ ಸೈನ್ಸ್ ಕ್ವಶನ್ ನೋಡಿರಿ ಎಲ್ಲೂ ರಿಪೀಟೆಡ್ ಇರಲ್ಲ, ಎಲ್ಲೋ 1-2 ಅಷ್ಟೇ. ಅವು ಬಿಟ್ಟರೆ ಆಲ್ಮೋಸ್ಟ್ ಯಾವ ಕ್ವಶನ್ಸು ರಿಪೀಟ್ ಮಾಡಿಲ್ಲ ರೀಸೆಂಟ್ ನಾವು ಎಕ್ಸಾಮ್ಗಳಲ್ಲಿ ನಾವು ನೋಡ್ತಾ ಬಂದಾಗೆ. ಸೊ ಆ ಚಾಪ್ಟ್ರಲ್ಲಿ ಯಾವ ರೀತಿಯಾಗಿ ಅವ್ನು GK ತೆಗಿಬೋದು, ಎಲ್ಲ ರೀತಿಯಾಗೂ ನಾವು ತೆಗೆದುಬಿಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಒಂದೊಂದು ಚಾಪ್ಟ್ರಲ್ಲಿ ಮ್ಯಾಕ್ಸಿಮಮ್ ಅಂದರೆ 25-30 ಕ್ವಶನ್ನ ನಾವು ತೆಗಿತಾ ಬಂದೇನೆ. ಈಗ ಫಸ್ಟ್ನೇ ಕ್ವಶನ್ನು, ಇವುಗಳಲ್ಲಿ ಕಾರ್ಬನ್ನಿನ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಯಾವುದು? ಕಾರ್ಬನ್ನಿಂದ ಹೇಳಿದೆ ಅಟಾಮಿಕ್ ನಂಬರು 6 ಅಂತ. 6 ಕಾರ್ಬನ್ನಿಂದ ಅಟಾಮಿಕ್ ನಂಬರ್ 6 ಅಂದರೆ 1s2 2s2 2p2 ಇಷ್ಟು ನೆನ್ಪಿಟ್ಕೊಂಬಿಟ್ರೆ ಸಾಕು. ನೋಡು, ಯಾಕಂದ್ರೆ ಅಷ್ಟೊಂದು ಇಲ್ಲಿ ನೋಡ್ರಿ, ಇಲ್ಲಿ 2 2 4 1 5, ಇಲ್ಲಿ 6 2 8 2 10, ಇಲ್ಲಿ 4 2 6 2 8 ಹಿಂಗೆ ಕೇಳಿದ್ದಾನೆ. ಅಂದರೆ ಅಷ್ಟೊಂದೇನು ಡಿಫ್ರೆನ್ಸ್ ಕೇಳಿಲ್ಲ. ಅಂದರೆ ಇಲ್ಲಿ 6 ಇರೋದು ಒಂದೇ ಕೇಳಿದ್ದಾನೆ ಅವನು ಆಪ್ಷನ್ಸ್ನ ಇನ್ನೂ ಡಿಫಿಕಲ್ಟಾಗಿ ಕೇಳ್ಬೋದು. ಸೊ ಸಿಂಪಲ್ಲಾಗಿ 2 2 4 2 6 ಇರೋದ್ರಿಂದ ಸೊ ಇದಕ್ಕೆ ಸರಿಯಾದ ಉತ್ತರ ಇದೆ. ಯಾವುದು ಅಂದರೆ 1s2 2s2 2p2. ನೆಕ್ಸ್ಟು ಒಂದು ಪ್ರಮುಖ ಪ್ರಶ್ನೆ, ಕಾರ್ಬನ್ಗೆ ಟೆಟ್ರಾವೇಲೆಂಟ್ ಧಾತು ಅಂತ ಕರೀತಾರೆ. ಅದಕ್ಕೆ ಕಾರಣ ಏನು? ಕಾರ್ಬನ್ಗೆ ಟೆಟ್ರಾವೇಲೆಂಟ್ ಧಾತು ಎಂದು ಕರೆಯಲು ಕಾರಣವೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ. ಕಾರ್ಬನ್ನ ಅತ್ಯಂತ ಹೊರಕವಚದಲ್ಲಿ ಜೋಡಿಯಾಗದ ಎಲೆಕ್ಟ್ರಾನ್ಗಳು ಇರುವುದರಿಂದ. ಕಾರ್ಬನ್ನ ಅತ್ಯಂತ ಹೊರಕವಚದಲ್ಲಿ ಜೋಡಿಯಾಗದ ಎಲೆಕ್ಟ್ರಾನ್ಗಳು ಇರುವುದರಿಂದ ನಾವು ಕಾರ್ಬನ್ಗೆ ಟೆಟ್ರಾವೇಲೆಂಟ್ ಅಂತ ಕರಿತೇವೆ. ಟೆಟ್ರಾವೇಲೆಂಟ್ ಧಾತು ಅಂತ ನಾವು ಕರಿತೇವೆ. ಓಕೆ, ನೆಕ್ಸ್ಟು 2 ಕಾರ್ಬನ್
ಪರಮಾಣುಗಳ ನಡುವೆ ಇರುವ ಪ್ರಬಲ ಬಂಧ ಯಾವುದು? ಕಾರ್ಬನ್ನು, ಇಲ್ಲೊಂದು ಕಾರ್ಬನ್ ಇರುತ್ತೆ, ಅವೆರಡರ ನಡುವೆ ಇರತಕ್ಕಂತಹ ಬಂಧ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ಸ್ ನೋಡ್ಬೋದು ನೀವು. ಅಲ್ಲಿ ಅಯಾನಿಕ್ ಬಂಧ, ಹೈಡ್ರೋಜನ್ ಬಂಧ, ಸಹವೆಲೆನ್ಸಿ ಕೋವಲೆಂಟ್ ಬಂಧ, ಲೌಕಿಕ ಬಂಧ ಅಂತ ಕೊಟ್ಟಿದ್ದಾನೆ. ಎಕ್ಸಾಮ್ಗಳೊಳಗಡೆ ಸರಿ ಉತ್ತರಕ್ಕೆ ಹಿಂಗೆ ಮಾಡಿಬಿಡ್ತಾನೆ. ಹಿಂಗೆ ಆಪ್ಷನ್ಸ್ ಒಳಗಡೆ ಇಂಗ್ಲೀಷ್ ಒಂದು ಕೊಟ್ಟುಬಿಡ್ತಾನೆ, ಅದೇ ಸರಿ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ಸಿ ಸರಿ ಉತ್ತರ. ಸಹವೆಲೆನ್ಸಿ ಬಂಧ ಅಥವಾ ಕೋವಲೆಂಟ್ ಬಾಂಡ್ ಅಂತ ನಾವು ಕರಿತೀವಿ. ಕಾರ್ಬನ್ ನಡುವೆ ಇರ್ತಕ್ಕಂಥದ್ದು ಕೋವಲೆಂಟ್ ಬಾಂಡ್. ಯಾವ ಬ್ಯಾಂಡ್? ಕೋವಲೆಂಟ್ ಬಾಂಡ್. ಏನು ಅಷ್ಟು ಡಿಫಿಕಲ್ಟ್ ಅಲ್ಲ, ಆಡಿಸಿಡ್ರಿಗೂ ಅಷ್ಟು ಡಿಫಿಕಲ್ಟ್ ಏನಲ್ಲ, ಭಾಳ ಈಸಿಯಾಗಿ ಓದ್ಕೋಬೋದು. ಸಿಂಪಲ್ ಪ್ರಶ್ನೆ, ಅರ್ಥ ಮಾಡ್ಕೋಬೇಕಷ್ಟೇ. ಯಾವ ಬ್ಯಾಂಡ್ ಇರುತ್ತೆ ಅಂದರೆ ಕೋವಲೆಂಟ್ ಬಾಂಡ್. ಅರ್ಥ ಮಾಡ್ಕೊಳ್ರಿ, ಕೋವಲೆಂಟ್ ಬಾಂಡ್. ಓಕೆ, ನೆಕ್ಸ್ಟು, ಎರಡು ಪರಮಾಣುಗಳ ನಡುವೆ ತ್ರಿಬಂಧ. ಎರಡು ಆಟಮ್ಗಳ ನಡುವೆ ತ್ರಿಬಂಧ, ಮೂರು ಬಂಧಗಳು ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ನೀವು ಕೆಮಿಸ್ಟ್ರಿಯಲ್ಲಿ PhD ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರಶ್ನೆ PhD ಮಾಡಿರಿ ಅಂತ ಹೇಳ್ತಾ ಇಲ್ಲ. ನೋಡಿ, ತ್ರಿಬಂಧ ಅಂದರೆ ಸಿಂಪಲ್ಲಪ್ಪ. ಇದು ಒಂದು ಕಾರ್ಬನ್ನು, ಇದು ಒಂದು ಕಾರ್ಬನ್ನು, ಅದ್ರ ನಡುವೆ ಮೂರು ಬಂಧ ಬಂದು ಅಂತ ತಿಳ್ಕ. ಮೂರು ಬಂದು ಇಷ್ಟೇ. ನನಗೆ ಎಷ್ಟು ಬರ್ತವೆ ಅಂತ ನಾನು ಸಿಂಪಲ್ಲಾಗಿ ಹೇಳ್ತೀನಿ ನೋಡು. ಒಂದು ಈ ಥರ ಒಂದು ಬ್ಯಾಂಡ್ ಐತೆ ಅಂದರೆ ಈ ತುದಿಯಲ್ಲೊಂದು, ಈ ತುದಿಯಲ್ಲೊಂದು ಎಲೆಕ್ಟ್ರಾನ್ ಇರ್ತವೆ ಅಂದ್ಕೊಂಡಷ್ಟು. ಎಲೆಕ್ಟ್ರಾನ್ ಇರ್ತವೆ. ಎಲೆಕ್ಟ್ರಾನ್ ಕಂಡುಹಿಡಿದ್ರು ಜೆ ಥಾಮ್ಸನ್. ಡೀಪ್ ಬೇಡ, ಸಾಕು. ಎಲೆಕ್ಟ್ರಾನ್ ಕಂಡುಹಿಡಿದು ಯಾರು ಅಂದರೆ ಜೆ ಥಾಮ್ಸನ್, ಸಾಕಷ್ಟು. ಇನ್ನು ಮುಂದೆ ಹೇಳ್ತಾ ಹೋದ್ರೆ ಭಾಳ ಹೋಗುತ್ತೆ. ಈಗ 1 2 3 ಬಣ್ಣ ಆತ. ಇಲ್ಲೊಂದು, ಇಲ್ಲೊಂದು 2, ನೆಕ್ಸ್ಟ್ 2, ನೆಕ್ಸ್ಟ್ 2, 2 4 6. ಒಂದೊಂದು ಬಾಂಡಲ್ಲಿ 2 2 ಇರೋದ್ರಿಂದ ಟೋಟಲ್ಲು 6 ಎಲೆಕ್ಟ್ರಾನ್ಗಳು. ಎರಡು ಪರಮಾಣುಗಳ ನಡುವೆ ತ್ರಿಬಂಧ ಉಂಟಾಗಬೇಕಾದ್ರೆ ಕನಿಷ್ಠ ಎಷ್ಟು ಎಲೆಕ್ಟ್ರಾನ್ ಬೇಕು ಅಂದರೆ ನಾವು ಹೇಳ್ಬೇಕು 6 ಎಲೆಕ್ಟ್ರಾನ್ಸ್ ಬೇಕು. 6 ಎಲೆಕ್ಟ್ರಾನ್. ಅದೇ ಅವನು ಡಬಲ್ ಬಾಂಡ್ ಕೇಳಿದರೆ ಮೂರಕ್ಕೆ ಹೇಳಿದ್ವಿ ಅಂತ 2 ಕೇಳೋದೇ ಏನು ದೊಡ್ಡ ಮಾತಲ್ಲ. ಇಲ್ಲೆರಡು 4 ಇರ್ತಾವೆ ಬಿಡ್ರಿ ಸರ್ ಅಂದ್ರೆ ಮುಗಿದೋತ್ತು. ಹಾಗಾದರೆ ಎರಡು ಪರಮಾಣುಗಳ ನಡುವೆ ತ್ರಿಬಂಧ ಉಂಟಾಗಬೇಕಾದರೆ ಬೇಕಾಗುವ ಕನಿಷ್ಠ ಎಲೆಕ್ಟ್ರಾನ್ಗಳು ಅಂತ ಕೇಳಿದ್ರೆ ಆಪ್ಷನ್ ಡಿ 6. ನೆಕ್ಸ್ಟು, ಮೀಥೇನ್ನ ಅಣುಸೂತ್ರ. ಮೀಥೇನ್ನ ಅಣುಸೂತ್ರ. ಎಸ್, ಇದಕ್ಕೆ ಸರಿಯಾದ ಉತ್ತರ CH4. ನಾವು ಮೀಥೇನ್, ಈಥೇನ್, ಪ್ರೋಪೇನ್, ಪೆಂಟೇನ್ ಒಂದು 5 ನೆನಪಿಟ್ಕೊಂಡ್ರೆ ಸಾಕು. ಮೀಥೇನು CH4. ಮೀಥೇನ್ ನಾವು ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಎಲ್ಲೆಲ್ಲೋ ಗೋಬರ್ ಗ್ಯಾಸ್ ಅಂತೆ ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಮೀಥೇನ್ ಬಗ್ಗೆ ನಾವು ಕೇಳ್ತೇವೆ, ಸ್ಫೋಟಕಗಳಲ್ಲಿ ಬಳಸ್ತೇವೆ, ಹಿಂಗೆಲ್ಲ ಮೀಥೇನ್ ಬಗ್ಗೆ ಹೇಳ್ತೇವೆ. ಇಲ್ಲಿ ಸೈನ್ಸ್ ಪ್ರಕಾರ ಈ ಥರ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಮೀಥೇನ್ ಅಣುಸೂತ್ರ ಅಂದರೆ CH4. ನಾವು ಹಿಂಗೆ ಕಾರ್ಬನ್ ಐತಿ ಅಂದರೆ ಇದಕ್ಕೆ 4 ಬ್ಯಾಂಡ್ ಇರ್ತಾವೆ ಅಂದರೆ ಈ 4 ಕಡೆ ಹೈಡ್ರೋಜನ್ ಅಂತ ಹಿಂಗಿರ್ತದೆ. ಅದು C1, ಸುತ್ತ 4 H, ಅದು CH4 ಅಂತ ಆಗುತ್ತೆ ಅಷ್ಟೇ. ಸಿಂಪಲ್. ಕಾರ್ಬನ್ನು ನೋಡ್ರಿ ಸರ್, ಇಷ್ಟು ಡಿಫಿಕಲ್ಟ್ ಇರೋಂಗಿದಾವೆ ಪ್ರಶ್ನೆ ಅನಿಸ್ತದ? ಇಲ್ಲ, ಪ್ರಶ್ನೆ ನಾವು ಈ ಸಿಂಪಲಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿನೇ. ನೋಡೋಕೆ ಡಿಫಿಕಲ್ಟ್ ಅನ್ನಿಸ್ತಾವೆ ಅಷ್ಟೇ. ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಅರ್ಥ ಮಾಡ್ತಾ ಹೋಗ್ರಿ. ಒಂದು ಸಲ ಕ್ಲೀನಾಗಿ ನೋಡಿಬಿಡ್ರಿ ವಿಡಿಯೋ, ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಏನೂ ಇಲ್ಲ. ಇದು ನಂಗೆ ಪಾಸ್ ಮಾಡ್ಕೊಂಡು ಅದನ್ನ ಕ್ವಶನ್ಗಳು ನೋಡ್ತಾ ನೀವೇ ಆನ್ಸರ್ ಹಂಗೆ ದಡ್ಡ ಆನ್ಸರ್ ಮಾಡ್ತಾ ಹೋಗ್ಬೋದು. ಸಿಂಪಲ್. ಫಸ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ತಂಕ ಅಷ್ಟೇ. ಸೈನ್ಸ್ ಇಸ್ ಅ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತಾರೆ. ಸಿಸ್ಟಮೆಟಿಕಾಗಿ ಒಂದು ಸಲ ನೀನು ತಿಳ್ಕೊಂಬಿಟ್ರೆ ಮುಗಿದೇ ಓದ ಕತೆ. ಏನಂತ ದೊಡ್ಡ ವಿದ್ಯೆ ಏನಲ್ಲ. ಕಲಿಯೋ ತನಕ ಅಷ್ಟೇ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅದು. ಸೊ ಫಸ್ಟು ಕಲಿಯೋ ತನಕ ಸ್ವಲ್ಪ ಟೈಮ್ ಹಿಡಿದತೆ, ಕಲಿಯೋಣ. ಓಕೆ, 6ನೇ ಪ್ರಶ್ನೆ ನೋಡ್ರಿ. ಕಾರ್ಬನ್ನು ಇತರೆ ಪರಮಾಣುಗಳ ಜೊತೆಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುವನ್ನು ಉಂಟು ಮಾಡುವ ಕಾರ್ಬನ್ನಿನ ಗುಣಕ್ಕೆ ಏನಂತಾರೆ? ಅಂದರೆ ಕಾರ್ಬನ್ನು ಇತರ ಪರಮಾಣುಗಳ ಜೊತೆಗೆ ಒಂದು ಬಾಂಡ್ಗಳು ಕ್ರಿಯೇಟ್ ಮಾಡ್ಕೊಂಡು, ಇತರ ಬಾಂಡ್ಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಒಂದು ಬೃಹತ್ ಅಣು ರೆಡಿ ಆಕತಿ. ಅದಕ್ಕೆ ನಾವು ಏನಂತೀವಿ ಅಂದರೆ ಕೆಟನೈಸೇಷನ್ ಅಂತ ಕರಿತೀವಿ. ಕೆಟನೈಸೇಷನ್. ಇಂಗ್ಲೀಷ್ ಒಳಗೂ ಕೆಟನೈಸೇಷನ್ ಅಂತ ಕೊಡ್ಬೋದು, ಅವನು ಕೆಟನೀಕರಣ ಅಂತ ಕೊಡೋ ಬದಲಿ ಕೆಟನೈಸೇಷನ್ ಅಂತ ನೆನ್ಪಿಟ್ಕೊಳ್ರಿ. ಕೆಟನೀಕರಣ. ನಾವು 2 ರೀತಿಯಾದಂತಹ ನಾವು ಕಾರ್ಬನ್ ಸಂಯುಕ್ತಗಳು ಕಾಣ್ತೇವೆ, ಪರ್ಯಾಪ್ತ, ಅಪರ್ಯಾಪ್ತ ಅಂತ. ಈಗ ಒಂದೇ ಸ್ಟಡಿ ಮಾಡೋಣ, ಪರ್ಯಾಪ್ತ ಕಾರ್ಬನ್ಗಳು. ಈ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂದರೆ ಏನು? ಎಸ್, ಇದಕ್ಕೆ ಸರಿಯಾದ ಉತ್ತರ 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರಬೇಕು. 2 ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇದ್ದರೆ ಅದನ್ನು ಹಿಂಗೆ ಕಾರ್ಬನ್ನು ಇದ್ರ ನಡುವೆ ಏಕಬಂಧ, ಕಾರ್ಬನ್ ನಡುವೆ ಏಕಬಂಧ ಇದ್ದರೆ ಅದನ್ನು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ಕರಿತೇವೆ. ಡಿಫಿಕಲ್ಟ್ ಇದೆಯಾ? ಇಲ್ಲ, ಅರ್ಥ ಮಾಡ್ಕೊಬೋದು ಅಷ್ಟೇ.
ಎರಡು ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದ್ದರೆ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದೆ, ಕಾರ್ಬನ್ ಸಿಂಗಲ್ ಬಾಂಡ್ ಇದ್ದರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಂತ ನಾವು ಕರಿತೀವಿ. ಆಪ್ಷನ್ಸ್ ಎ ಇಸ್ ಸರಿ ಉತ್ತರ. ನೆಕ್ಸ್ಟು, ಇವುಗಳಲ್ಲಿ ಯಾವ ಸಂಯುಕ್ತ ಹೆಚ್ಚು ಕ್ರಿಯಾಶಾಲಿಯಾಗಿವೆ? ಯಾವ ಸಂಯುಕ್ತ ಹೆಚ್ಚು ಕ್ರಿಯಾಶೀಲವಾಗಿವೆ? ಎಸ್, ಸರಿಯಾದ ಉತ್ತರ ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿವೆ. ನೆಕ್ಸ್ಟು, ಆಲ್ಕೀನ್ಗಳಲ್ಲಿ ಕಂಡುಬರುವ ಬಂಧ ಯಾವ ರೀತಿಯಾಗಿರ್ತದೆ? ಆಲ್ಕೀನ್ ನಾವು 3 ರೀತಿಯಾಗಿ ಕಾಣ್ತೀವಿ. ಆಲ್ಕೇನ್ ಇಲ್ಲಿದೆಯಲ್ಲ, ನೆಕ್ಸ್ಟ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಆಲ್ಕೀನು, ಆಲ್ಕೈನ್ ನೆನ್ಪಿಟ್ಕೊಳ್ಳಿ. ಆಲ್ಕೀನು, ಆಲ್ಕೈನು. ಆಲ್ಕೇನ್ ಅಂದರೆ ಸಿಂಗಲ್ ಬಾಂಡು, ಈ ಕೊಟ್ಟಿದ್ರಲ್ಲ ಇಲ್ಲಿ ಆಲ್ಕೀನ್ ಅಂತ, ಇದು ಅಂದರೆ ಡಬ್ಬಲ್ ಬಾಂಡು. ಆಲ್ಕೈನ್ ಅಂತ ಕೊಟ್ಟರೆ ತ್ರಿಬಲ್ ಬಾಂಡು. ಇಷ್ಟೇ ಸಿಂಪಲ್ಲು. ಆಲ್ಕೇನ್ ಅಂದರೆ ಕಾರ್ಬನ್ ಸಿಂಗಲ್ ಬಾಂಡ್. ಆಲ್ಕೀನ್ ಇಲ್ಲಿ ಕೊಟ್ಟದ್ರಲ್ಲಿ 9ನೇ ಪ್ರಶ್ನೆ. ಆಲ್ಕೀನ್ ಅಂದರೆ ಇದು ಕಾರ್ಬನ್ ಡಬಲ್ ಬಾಂಡ್. ಅದೇ ಆಲ್ಕೈನ್ ಅಂತ ಕೊಟ್ಟರೆ ಅದು ಕಾರ್ಬನ್ ತ್ರಿಬಲ್ ಬಾಂಡ್. ಓಕೆ, ಈಗ ಆಲ್ಕೀನ್ ಕೊಟ್ಟಿದ್ದಾನೆ 9ನೇ ಪ್ರಶ್ನೆ ನೋಡಿ. ಆಲ್ಕೇನಿಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಆಲ್ಕೀನ್ ಅಂದರೆ ದ್ವಿಬಂಧ, ಡಬಲ್ ಬಾಂಡ್, ಕಾರ್ಬನ್ ಡಬಲ್ ಬಾಂಡ್ ಇದ್ರದ್ದು ಆಲ್ಕೀನ್. ಹಾಗೆ ಆಲ್ಕೇನ್ ಇದೆ ಫಸ್ಟ್ನೇದು. ಆಲ್ಕೇನ್ ಅಂದರೆ ಕಾರ್ಬನ್ನು ಸಿಂಗಲ್ ಬಾಂಡ್ ಇರ್ತಾವಲ್ಲ, ಅದನ್ನ ನಾವು ಆಲ್ಕೇನ್ ಅಂತ ಕರಿತೇವೆ. ಆಲ್ಕೇನಿನ ಸಾಮಾನ್ಯ ಸೂತ್ರ ಏನು? ಫಾರ್ ಎಕ್ಸಾಂಪಲ್, ಒಂದು ಕಾರ್ಬನ್ ಐತಿ ಅಂದರೆ ನೀನು ಎಲ್ಲ ಸಿಂಗಲ್ ಬಾಂಡ್ ಇರ್ತವೆ. ಆಲ್ಕೇನ್ಗೆ ಆಗಲಿಲ್ಲ, ಆಲ್ಕೀನ್ಗೆ ಡಬಲ್ ಬಾಂಡ್. ಆಲ್ಕೇನ್ ಸಿಂಗಲ್ ಬಾಂಡ್ ಇರ್ತವೆ ನೋಡಿ, 1H 2H 3H 4H ಅಂದರೆ CH4 ಆಯಿತು. CH4 ಅಂದರೆ ನಮಗಾಗಲೇ ಗೊತ್ತು ಮೀಥೇನು. ಹಾಗೆ ಇಲ್ಲೊಂದು ಫಾರ್ಮುಲಾ ಕೊಡ್ತಾನೆ, ಜನರಲ್ ಫಾರ್ಮುಲಾ. ಈ ಜನರಲ್ ಫಾರ್ಮುಲಕ್ಕೆ ಆಲ್ಕೇನ್ನ ಸಾಮಾನ್ಯ ಸೂತ್ರ ಏನು ಅಂತ ಕೇಳಿದೆ ನಾನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ನೋಡಿರ್ಬೇಕಾದ್ರೆ CH4 ಅಂತ ನಾನು ಹೇಳಿದೆ. ಈಗ ಆಲ್ಕೇನ್ಗೆ ಈಗ N ಜಾಗಕ್ಕೆ 1 ಹಾಕ್ರಿ ನೀವು. C1H21 ಪ್ಲಸ್ H2 × 1 + 2. C1 ಅಂದರೆ C1, ಇಲ್ಲಿ H 2 × 1 1, 2 + 2 4, C1H4. ಇದು ಮೀಥೇನ್ ಅಂದರೆ ಆಲ್ಕೇನಿನ ಜನರಲ್ ಫಾರ್ಮುಲಾ CnH2n. ಆಲ್ಕೇನಿನ ಜನರಲ್ ಫಾರ್ಮುಲಾ ಏನು? CnH2n. ಅಂದರೆ ಆಲ್ಕೇನ್ಗಳಲ್ಲಿ ಯಾವ ಬಾಂಡ್ ಇರುತ್ತೆ? ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ. ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ. ಆಲ್ಕೇನಿನ ಜನರಲ್ ಫಾರ್ಮುಲಾ CnH2n. ಕನ್ಫ್ಯೂಸ್ ಮಾಡ್ಕೊಬಿಡ್ರಿ, ಸಿಂಪಲ್ ಇದೆ, CnH2n ಅಷ್ಟೇ. ಆಲ್ಕೇನ್ ಕಾರ್ಬನ್ ಸಿಂಗಲ್ ಬಾಂಡ್. ನೆಕ್ಸ್ಟು, ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಎಂದರೆ ಆಗಲೇ ಹೇಳಿದ್ನಲ್ಲ, ಸಿಂಪಲ್ ಹೈಡ್ರೋಕಾರ್ಬನ್ ಅಂದರೆ ಒಂದೇ ಒಂದು ಕಾರ್ಬನ್ನು, ಅದಕ್ಕೊಂದು 4 ಬ್ಯಾಂಡ್ ಹಾಕಿದರೆ ಇದೆ ಮೀಥೇನ್ ಅಷ್ಟೇ. H CH4 ಅಂತ ಕರಿತೇವೆ. ಇದೇ ಮೀಥೇನ್, ಇದೇ ಸಿಂಪಲ್ ಹೈಡ್ರೋಕಾರ್ಬನ್ ಅಂದರೆ ಮೀಥೇನ್ ಅಂತ ಹೇಳ್ಬಿಟ್ರೆ ಮುಗಿದೋತು. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಎ, ಮೀಥೇನ್. ಅತ್ಯಂತ ಸರಳ ರಚನಾ ಸಮಾಂಗಿ ಎಂದರೆ ಸರಿಯಾದ ಉತ್ತರ 12ಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಬ್ಯೂಟೇನಲ್ಲಿ 4 ಕಾರ್ಬನ್ ಬರ್ತವೆ. ಅಷ್ಟು ಬ್ಯಾಡ್ ಸಾಕಷ್ಟು. ಬ್ಯೂಟೇನ್ ಅತ್ಯಂತ ಸರಳ ರಚನಾ ಸಾಮಾಂಗಿ ಅಂದರೆ ಬ್ಯೂಟೇನ್ ತಿಳ್ಕೊಳ್ರಿ. ಸಿಂಪಲ್ ಹೈಡ್ರೋಕಾರ್ಬನ್ ಅಂದರೆ ಓಕೆ. ನೆಕ್ಸ್ಟು ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ ಏನು? ಏನು ಸಾಬ್ರ ಅಣುಸೂತ್ರ ಅವು ಇವು ಅಂಥವನ್ನ ಹೇಳ್ತಿರಲ್ಲ. ಇಲ್ಲ, ಕಾರ್ಬನ್ನಲ್ಲಿ ಬರ್ತಾ ಕಾರ್ಬನ್ನು ಮತ್ತು ಕಾರ್ಬನ್ ಸಂಯುಕ್ತದಲ್ಲಿ ಇವೇ ಇಂಪಾರ್ಟೆಂಟು ಅಣುಸೂತ್ರಗಳು. ಕಾರ್ಬನ್ನು, ಹೈಡ್ರೋಜನ್ನು ಒಂದು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ, ನೀವು ನೋಡಿರ್ಬೋದು. ಪೆಟ್ರೋಲಿಯಂ ಇದರಲ್ಲಿ ಬಳಸ್ತಕ್ಕಂತಹ ಒಂದು ಇದು ಯಾವುದು ಅಂತ ಆ ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ಇದರೊಳಗೆ ಕೇಳಿದ್ದೀನಿ. ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ಪೆಟ್ರೋಲಿಯಂ ಸಂಯುಕ್ತಗಳು ಯಾವ್ಯಾವು ಅಂತ ಕೇಳಿದೆ ನಾನು. CHO ಅಂತ ಪೆಟ್ರೋಲಿಯಂ ಸಂಯುಕ್ತಗಳು. ಹಾಗೆ ಬಿಡ್ರಿ. ಈಗ ಸೈಕ್ಲೋಹೆಕ್ಸೇನಿನ ಅಣುಸೂತ್ರ ಸೈಕ್ಲೋಹೆಕ್ಸೇನ್ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, C6H12. ಇದು ಸೈಕ್ಲೋಹೆಕ್ಸೇನ್. ಹಾಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಬೆಂಜಿನ್ನ ಅಣುಸೂತ್ರ ಏನು? ಬೆಂಜಿನ್ ಅಣುಸೂತ್ರ C6H6 ಅಷ್ಟೇ. C6H6 ಅದನ್ನು ಸಿಂಪಲ್ಲಾಗಿ ಸ್ಟ್ರಕ್ಚರಲ್ ಫಾರ್ಮುಲಾ ನಾನು ಬರೀತೀನಿ ನೋಡಿ. ಬೆಂಜಿಂದು ನೋಡಿ ಇಲ್ಲಿ ಬರೀತದಲ್ಲ, ಇದು ಸ್ಟ್ರಕ್ಚರಲ್ ಫಾರ್ಮುಲಾ. ಇದನ್ನು ಸಿಂಪಲಾಗಿ ಹಿಂಗೆ ಬರೆದು ಒಂದು 0 ಹಾಕ್ಬಿಡ್ತಾರೆ.
ಇದು ಸಮೇತ ಬೆಂಜಿನ್ನ ಅಣುಸೂತ್ರ. ಇದು C6H6 ಅಂತ ಐಡೆಂಟಿಫಿಕೇಶನ್. ನಾನು ಇದನ್ನು ನೀವು ಮೆಕ್ಯಾನಿಸಮ್ ಎಲ್ಲ ನಾನು ತೋರ್ಸೋಕ್ಕೆ ಹೋಗಲ್ಲ. ಮೆಕ್ಯಾನಿಸಮ್ನೆಲ್ಲ ತೋರಿಸಿ ನಾನೀಗ MSc ಕೆಮಿಸ್ಟ್ರಿ PhD ತೋರಿಸಲ್ಲ. ಸಾಕಿಷ್ಟು ಎಕ್ಸಾಮ್ ಪರ್ಪಸ್ಸಿಗೆ ಈ ಥರ ಬೆಂಜಿನ್ ಅಥವಾ ಇನ್ನೂ ಒಂಥರ ಬರೀತಾರೆ. ಬೆಂಜಿನ್ನ ಈ ಮಾಮೂಲಿ ಈ ಥರ ಬರೆದ್ಬಿಟ್ಟು ಅಲ್ಲಿ ಒಳಗಡೆ 0 ಹಾಕೋ ಬದಲು ಏನೂ ಇಲ್ಲ, ಒಂದು ಬಿಟ್ಟು ಒಂದು ಡಬಲ್ ಬಾಂಡ್ ಹಾಕ್ತು. ಇಲ್ಲಿ ಒಂದು ಬಾಂಡ, ಇಲ್ಲಿ ಬಿಟ್ಟು ಇಲ್ಲಿಗೆ ಹಾಕೋದು, ಇಲ್ಲಿ ಬಿಟ್ಟು ಇಲ್ಲಿಗೆ ಹಾಕೋದು. ಇದು ಕಾರ್ಬನ್ ಡಬಲ್ ಬಾಂಡು. ಆವಾಗ ಅದು C6 ಆಕತ್ತೆ, H6 ಆಕತ್ತೆ. ನಿಮಗೂ ಇದೊಂದು ನೆನ್ಪಿಟ್ಕೊಳ್ರಿ. ಇಲ್ಲ ಇದ್ರೊಳಗೆ ಇವನ್ನೆಲ್ಲ ಕೂಡಿಸಿ ಒಂದು 0 ಹಾಕ್ಬಿಡೋದು ನೆನ್ಪಿಡ್ರಿ. ಇದು ಬೆಂಜಿನೇ. C6H6 ಐತಲ್ಲ, ಇದು ಸಮೇತ ಇದು ಬೆಂಜಿನ್ ರಿಂಗಿಯ. ಬೆಂಜಿನ್ ಅಣುಸೂತ್ರ ಅಂದರೆ ನೆನ್ಪಿಟ್ಕೋಬೇಕು, C6H6. ಓಕೆ. ಎರಡು ಕ್ರಮಾನುಗತ ಕಾರ್ಬನ್ ಸಂಯುಕ್ತಗಳ ನಡುವೆ CH2 ವ್ಯತ್ಯಾಸ ಇದ್ದರೆ ಅಂತಹ ಸಂಯುಕ್ತಗಳಿಗೆ ಹೀಗೆಂದು ಕರೆಯುತ್ತೇವೆ. ಎಸ್, 15ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅನುರೂಪ ಶ್ರೇಣಿ ಅಂತ ಕರಿತೇವೆ. ಅನುರೂಪ ಶ್ರೇಣಿ. ಎರಡು ಕಾರ್ಬನ್ ಸಂಯುಕ್ತಗಳ ನಡುವೆ CH2 ವ್ಯತ್ಯಾಸ ಏನಿದ್ರೆ ಅನುರೂಪ ಶ್ರೇಣಿ ಅಂತ ಕರಿತೇವೆ. ಓಕೆ. ನೆಕ್ಸ್ಟು, ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅಣುಸೂತ್ರ ಯಾವುದು? ಕಂಡುಬರುವ ಕ್ರಿಯಾ ಗುಂಪ. ಇವು ಸೈನ್ಸ್ನರಿಗೆಲ್ಲ ಭಾಳ ಈಸಿ ಇರ್ತೈತಿ. ಇವೆಲ್ಲ ಭಾಳಷ್ಟು ನೋಡಿರ್ತಾರೆ, ಮಾಡಿರ್ತಾರೆ. ಇಲ್ಲಿ ಆಲ್ಡಿಹೈಡ್ಸು ಮತ್ತು ಕೀಟೋನ್ಸ್ ಅಂತ ಒಂದು ದೊಡ್ಡ ಚಾಪ್ಟರ್ ಬರ್ತದೆ. ಅದರೊಳಗೆಲ್ಲ ಭಾಳ ಓದಿರ್ತಾರೆ, ಆಲ್ಡಿಹೈಡ್ಸು ಮತ್ತು ಕೀಟೋನ್ಸಲ್ಲಿ. ಇಲ್ಲಿ ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅಣುಸೂತ್ರ 16ಕ್ಕೆ ಎ, ಆಪ್ಷನ್ಸ್ ಎ, OH. ಇದೇನು ಸರ್ ಇಷ್ಟು ಸಿಂಪಲ್ ಆಗಿರೋದು, ಇಷ್ಟು ಡಿಫಿಕಲ್ಟು ಹಂಗೆ ಹೇಳ್ತೀರ? ಇಲ್ಲೇ ಇದು ನಮಗೆ SLC PUC ಓದಿರೋ ಹುಡುಗರಿಗೂ ಇವೆಲ್ಲ ಅರ್ಥ ಆಗಬೇಕು. ಈಗ ಯಾರೋ BSc MSc PhD ಮಾಡಿರೋಕ್ಕಿಂತ ಅಲ್ಲಿಂದ ಲೋ ಲೆವೆಲ್ ಪ್ರತಿಯೊಬ್ಬರಿಗೂ ಅರ್ಥ ಆಗೋಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಗೊತ್ತಿದ್ದರೂ ಸಿಂಪಲ್ ಓಕೆ ಆನ್ಸರ್ ಮಾಡ್ತಾ ಹೋಗಿ. ನೀವು ಅಷ್ಟೇ ಒಂದು ನಾಳೆ ಇಟ್ಕೊಂಡು ಆನ್ಸರ್ ಮಾಡ್ತಾ ಹೋಗಿ. ಗೊತ್ತಿಲ್ಲದೆ ಇರೋರು SLC PUC ಓದಿರೋ, ಸ್ವಲ್ಪ ಸೈನ್ಸ್ ಬಗ್ಗೆ ಸ್ವಲ್ಪ ಬಿಂದಿರೋರು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಅಲ್ಲ ಇಷ್ಟು ಈ ರೀತಿಯಾಗಿ ಹೇಳಲೇಬೇಕಾಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಲ್ಕೋಹಾಲ್ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅಣುಸೂತ್ರ OH. ಕೆಲವೊಬ್ರು ಇದನ್ನೇ ಇದು ಮಾಡ್ಕೊಂಬಿಟ್ಟು ಕೆಟ್ಟದಾಗ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸರಿ ಹಿಂಗೇನು ಸರ್ ಅಂಥ ಕ್ವಶನ್ ಹಿಂಗೆ ಹೇಳ್ತೀರಾ, ಇಂಥ ಕ್ವಶನ್ ಹಂಗೆ ಮಾಡ್ತೀರಾ ಅಂತ. ಬೇಡ, ಅದನ್ನೆಲ್ಲ ಮನ್ಸಾಗಿ ಇಟ್ಕೊಳ್ರಿ. ಓಕೆ. ನೆಕ್ಸ್ಟ್, ಕಾರ್ಬಾಕ್ಸಿಲಿಕ್ ಆಮ್ಲ ಸಂಯುಕ್ತಗಳಲ್ಲಿ ಕಂಡುಬರುವ ಕ್ರಿಯಾ ಗುಂಪಿನ ಅಣುಸೂತ್ರ. ಕಾರ್ಬಾಕ್ಸಿಲಿಕ್ ಆಮ್ಲ ಸಂಯುಕ್ತಗಳಲ್ಲಿ ಕಂಡುಬರುವ ಆ ಕ್ರಿಯಾ ಗುಂಪಿನ ಅಣುಸೂತ್ರ ಯಾವುದು? ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ ಗೊತ್ತಾಗುತ್ತೆ. ನಾವು ಯಾವ ಆಲ್ಕೋಹಾಲ್ ಅಂತದಂಕ್ಲೆ ಸಿಂಪಲ್ ನೆನಪಿಟ್ಕೊಂಬಿಡ್ರಪ್ಪ. ಆಲ್ಕೋಹಾಲ್ ಅಂತದಂಕ್ಲೆ OH ಹಾಕ್ಬಿಟ್ರೆ ಜೈ ಅಷ್ಟೇ. ಯಾವ್ದಕ್ಕಾರ ಸೇರಿಸಿ CHOHಗೆ ಅದಕ್ಕೆ OH ಬಂತು ಅಂದರೆ ಅದು ಇದು ಆಲ್ಕೋಹಾಲ್ ಅಂತ ಹಾಕ್ಕೊಂಬಿಡ್ರಿ. ಅದಕ್ಕೊಂದು ಇಲ್ಲಿ ಮುಂದೆ ಯಾವುದೋ ಒಂದು ಸೇರ್ಕೊಂಬಿಟ್ಟು ಆಲ್ಕೋಹಾಲ್ ಹಾಕತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬಂದರೆ COOH. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬಂದರೆ ಅದಕ್ಕೆ COOH. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ COOH. ಓಕೆ. ನೆಕ್ಸ್ಟು, ಕ್ಲೋರೋಬ್ರೋಮೋ ಅಂದರೆ ಕ್ಲೋರಿನ್ನು ಬ್ರೋಮಿನ್ನು ಅಂತಷ್ಟೇ, ಸಿಂಪಲ್, ಅದೇನಿಲ್ಲ. ಕ್ಲೋರೋಬ್ರೋಮೋ ಇದು ಯಾವ ಸಂಯುಕ್ತಗಳ ಪೂರ್ವ ಪ್ರತ್ಯಯವಾಗಿದೆ? ಹ್ಯಾಲೋ ಹಾಲ್ಕೇನ್ಸ್ ಅಂತ ನಾವು ಕರಿತೇವೆ. ಹ್ಯಾಲೋ ಹಾಲ್ಕೇನ್ಸ್. ಆಲ್ಕೋಹಾಲ್ನ ಯಾವಾಗ OH ಅವೆಲ್ಲ ಸೇರಿಸ್ತೀವಲ್ಲ, ಆ OH ಜಾಗದಲ್ಲಿ ನಾವು ಆಗಲೇ ಹೇಳಿದ್ನಲ್ಲಪ್ಪ, ಆಲ್ಕೋಹಾಲ್ ಕಂಟೆಂಟ್ OH ಅಂತ ಮಾಡಕ್ಕೆ OH ಅಲ್ಲಿ CL ಹಾಕ್ಬೋದು, ನಾವು BR ಹಾಕ್ಬೋದು. ಇಂಥ ಜಾಗದಲ್ಲಿ ನಾವು ಕ್ಲೋರಿನ್ನು ಬ್ರೋಮಿನ್ನು OH ಹಾಕ್ಬೋದು. ಅದಕ್ಕೋಸ್ಕರನ ಹ್ಯಾಲೋ ಹಾಲ್ಕೇನ್ಸ್ ಅಂತ ಕರಿತೀವಿ. ಹ್ಯಾಲೋ ಹಾಲ್ಕೇನ್ಸ್ ಯಾವುವು ಅಂದರೆ ಕ್ಲೋರೋಬ್ರೋಮೋ, CL ಕ್ಲೋರೋಬ್ರೋಮೋ. ಏನಪ್ಪ ಅಂದರೆ ಹ್ಯಾಲೋ ಆಲ್ಕೇನ್ಸ್. ನೆಕ್ಸ್ಟು, CH3 CH2 COOH. CH3 CH2 COOH ಇದರ ಹೆಸರೇನು? ಪ್ರೊಪೆನೋಯಿಕ್ ಆಸಿಡ್ ಅಂತ ಕರಿತೀವಿ. ಇಲ್ಲಿ ಏನು ಗೊತ್ತಾ, ಒಂದು ಕಾರ್ಬನ್ ಇತ್ತು ಅಂದರೆ ಅದು ಮೀಥೇನ್, 2 ಕಾರ್ಬನ್ ಇತ್ತು ಅಂದರೆ ಈಥೇನ್, 3 ಕಾರ್ಬನ್ ಇತ್ತು ಅಂದರೆ ಪ್ರೋಪೇನ್. ಇಲ್ಲೇ ಗೊತ್ತಾಗ್ಬಿಡುತ್ತೆ ನೀವು, 3 ಕಾರ್ಬನ್ ಬಂದುಬಿಟ್ಟತೆ. ಇಲ್ಲಿ ಪ್ರೋ ಅಂತ ಯಾವುದೂ ಇಲ್ಲ, ಇದು ಇಲ್ಲ, 2 ಆಪ್ಷನ್ಸ್ ಹೊಡೆದಾಕ್ಬಿಡ್ಬೇಕು. ಪ್ರೊಪೆನೋಯಿಕ್ ಆಸಿಡ್ ಐತೆ, ಪ್ರೊಪೆನಾಲ್ ಐತಿ ಅಂತ. ಅಲ್ಲಿ COOH ಬಂತು. ಸೊ ಇದನ್ನು ಪ್ರೊಪೆನೋಯಿಕ್ ಆಮ್ಲ.
ಇವುಗಳು ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುತ್ತವೆ. ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುತ್ತವೆ. ಸರಿ ಉತ್ತರ ಪರ್ಯಾಪ್ತ ಸಂಯುಕ್ತಗಳು. ಈ ಪರ್ಯಾಪ್ತ ಸಂಯುಕ್ತಗಳು ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುತ್ತವೆ. ಇಂಥ ಪ್ರಶ್ನೆಗಳು ಕೇಳ್ತವೆ, ನೋಟ್ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಉರಿದು ಸ್ವಚ್ಛವಾದ ಜ್ವಾಲೆಯನ್ನು ನೀಡುವಂತಹ ಪರ್ಯಾಪ್ತಗಳು ಸಂಯುಕ್ತಗಳು ಯಾವುವು? ಪರ್ಯಾಪ್ತ, ಅಪರ್ಯಾಪ್ತ ಹಿಂಗೆ ಕೊಡ್ತಾ ಹೋಗ್ತಾನೆ. ಪರ್ಯಾಪ್ತ ಸಂಯುಕ್ತಗಳು. ನೆಕ್ಸ್ಟ್ ನೋಡಿ, ಆಲ್ಕೋಹಾಲ್ಗಳನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನಾಗಿ ಪರಿವರ್ತಿಸಲು ಅವುಗಳನ್ನು ಈ ವಿಧಾನಕ್ಕೆ ಒಳಪಡಿಸಬೇಕು. ಅರ್ಥ ಆಯ್ತಾ? ಆಲ್ಕೋಹಾಲ್ಗಳನ್ನು ಈಗ OH ಅಂತ ಇರುತ್ತೆ, ಅದಕ್ಕೆ ಸಿಂಪಲಾಗಿ ಹೇಳ್ತೀನಿ, ಭಾಳ ಇದ್ರೊಳಗೆ ಹೇಳಲ್ಲ, ಅರ್ಥ ಮಾಡ್ಕೊಳ್ರಿ. ಇದು ಎಷ್ಟು ಡಿಫಿಕಲ್ಟ್ ಅನ್ಕೊಬಿಡ್ರಿ. ಆಗಲೇ ಹೇಳಿದ್ನಲ್ಲ, ಅದಕ್ಕೆ ಹೇಳ್ತಾ ಇರೋದು. OH ಅಂತ ಒಂದು ಐತಪ್ಪ ಆಲ್ಕೋಹಾಲಿಂದು ಇದು. ಆ OHಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದರೆ ಏನಿಲ್ಲ, ಈ OHಗೆ COOH ಅಂದರೆ CO, ಈ ಥರ ಈ OHಗೆ COOHಗಳನ್ನು ಸೇರಿಸಿ, ಅಂದರೆ ಈ ಥರ ಕನ್ವರ್ಟ್ ಮಾಡೋಕ್ಕೆ ನಾವು ಯಾವ ವಿಧಾನಕ್ಕೆ ಒಳಪಡಿಸ್ತೀವಿ? ಇಲ್ಲಿ ಉತ್ಕರ್ಷಣೆ, ಅಪಕರ್ಷಣೆ, ಮೇಲಿನ ಎರಡು ವಿಧಾನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಸರಿ ಉತ್ತರ ಉತ್ಕರ್ಷಣೆ. ಆಲ್ಕೋಹಾಲ್ಗಳನ್ನು ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನಾಗಿ ಪರಿವರ್ತಿಸಲು ಉತ್ಕರ್ಷಣೆಯ ವಿಧಾನವನ್ನು ಬಳಸ್ತೇವೆ. ಯಾವ ವಿಧಾನ? ಉತ್ಕರ್ಷಣೆ. ಓಕೆ. ನೆಕ್ಸ್ಟು ಓಕೆ, ಕ್ರಿಯಾವರ್ಧಕದ ಸಹಾಯದಿಂದ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ನನ್ನು ಸೇರಿಸುವುದರ ಮೂಲಕ ಪರ್ಯಾಪ್ತ ಹೈಡ್ರೋಕಾರ್ಬನ್ನಾಗಿ ಪರಿವರ್ತಿಸುವಂತಹ ಕ್ರಿಯೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿ, ಸಂಕಲನ ಕ್ರಿಯೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಮಾಡೋಕ್ಕೆ ಹೈಡ್ರೋಜನ್ ಸೇರಿಸೋದಕ್ಕೆ ಸಂಕಲನ ಕ್ರಿಯೆ ಅಂತ ಕರಿತೇವೆ. ಟಿಂಕ್ಚರ್ ಅಯೋಡಿನ್ ಕೆಮ್ಮಿನ ಔಷಧ ಮತ್ತು ಅನೇಕ ಔಷಧಗಳ ತಯಾರಿಕೆಯಲ್ಲಿ ಇವುಗಳನ್ನು ಬಳಸುತ್ತಾರೆ. ಟಿಂಕ್ಚರ್ ಅಯೋಡಿನ್ ಗಾಯದಾಗ ಹಾಕ್ತಾರಲ್ಲಪ್ಪ, ಆ ಟಿಂಕ್ಚರ್ ಅಯೋಡಿನ್ನು ಈ ಕೆಮ್ಮಿನ ಔಷಧ ಮತ್ತು ಅನೇಕ ಔಷಧಿಗಳಿಗೆ ಏನು ಬಳಸ್ತಾರಪ್ಪ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಲ್ಕೋಹಾಲ್ಗಳು ಅಂದರೆ ನೀವು ಹಂಗೆ ಅನ್ಕೊಬೇಡ್ರಿ, ಬರೀ ಅದರವೇ ಅಂತ. ಓಕೆ, ಇದನ್ನು ಉಪ್ಪಿನಕಾಯಿಯಲ್ಲಿ ಸಂರಕ್ಷಕವಾಗಿ ಬಳಸುತ್ತಾರೆ. ಸರಿಯಾದ ಉತ್ತರ ಅಸಿಟಿಕ್ ಆಸಿಡ್. ಉಪ್ಪಿನ ಕಾಯಿಗಳಲ್ಲಿ ಸಂರಕ್ಷಕವಾಗಿ ಬಳಸೋದು ಅಸಿಟಿಕ್ ಆಸಿಡ್ಗೆ ವಿನೆಗಾರ್ ಅಂತಲೂ ಕರೀತಾರೆ. ಉಪ್ಪಿನಕಾಯಿಗಳಲ್ಲಿ ಸಂರಕ್ಷಕಕ್ಕೆ ಬಳಸ್ತಾರೆ. ನೆಕ್ಸ್ಟು, ಇವುಗಳನ್ನು ಸುವಾಸಿಕಗಳು ಹಾಗೂ ಸ್ವಾದಕಾರಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಒಳ್ಳೆ ಸ್ಮೆಲ್ ಬರೋಕ್ಕೆ, ಒಳ್ಳೆ ರುಚಿ ಬರೋಕ್ಕೆ ಬಳಸ್ತಾರೆ. ಯಾವುದು? ಏಸ್ಟರ್ಗಳನ್ನು ಸುವಾಸಿಕ ಮತ್ತು ಸ್ವಾದಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ನೆಕ್ಸ್ಟು, ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ಹೀಗೆಂದು ಕರೆಯುತ್ತಾರೆ. ಏನಿಲ್ಲ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳಿಂದ ಕಾರ್ಬಾಕ್ಸಿಲಿಕ್ ಆಸಿಡ್ಗಳಿಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಸೇರಿ ಸಾಬೂನು ತಯಾರಿಸ್ತಾರೆ ಅಷ್ಟೆ. ಅದಕ್ಕೆ ಸರಿಯಾದ ಉತ್ತರ ಸಾಬೂನು. 26 ನೆನ್ಪಿಟ್ಕೊಳ್ಬೇಕು. ಕಾರ್ಬಾಕ್ಸಿಲಿಕ್ ಆಮ್ಲಗಳ ಅಂದರೆ ಸೋಡಿಯಂ ಕಾರ್ಬಾಕ್ಸಿಲಿಕ್ ಆಸಿಡ್ ಅಥವಾ ಪೊಟ್ಯಾಷಿಯಂ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೇವೆ. ಹಂಗಂದರೆ ಸಾಬೂನು ಅಂತ. ನೋಡಿ, ಇವು ಗಡಸು ನೀರಿನಲ್ಲಿ ಸಹ ಸ್ವಚ್ಛಗೊಳಿಸಬಹುದು. ಮಾರ್ಜಕ ಬಟ್ಟೆ ಎಲ್ಲ ತೊಳಿತೀವಲ್ಲಪ್ಪ, ಅದು ಗಡಸು ನೀರಿನಲ್ಲೂ ಸಹ ಸ್ವಚ್ಛಗೊಳಿಸುತ್ತವೆ ಮಾರ್ಜಕಗಳು. ಆದರೆ ಸಾಬೂನಿನಿಂದ ಸಾಧ್ಯವಿಲ್ಲ. ಸಾಬೂನಿನಿಂದ ಗಡಸು ನೀರನ್ನು ಸ್ವಚ್ಛಗೊಳಿಸೋಕ್ಕೆ ಸಾಬೂನು ಕೈಲಿ ಆಗೋದಿಲ್ಲ. ಮಾರ್ಜಕಗಳಿಂದ ಗಡಸು ನೀರಿನಲ್ಲೂ ಸಹ ಸ್ವಚ್ಛಗೊಳಿಸುತ್ತವೆ. ಯಾವುವು? ಮಾರ್ಜಕಗಳು. ನೋಡಿ, ಸಾಬೂನು ನೀರು ಮತ್ತು ಜಿಡ್ಡಿನೊಂದಿಗೆ ವರ್ತಿಸಿ ಈ ರಚನೆಯನ್ನು ಉಂಟು ಮಾಡುತ್ತವೆ. ಸರಿಯಾದ ಉತ್ತರ ಮಿಸೆಲ್ ಅಂತ ಕರಿತೇವೆ ನಾವು. ಮಿಸೆಲ್ ಸಾಬೂನಿನ ನೀರು ಮತ್ತು ಜಿಡ್ಡಿನೊಂದಿಗೆ ವರ್ತಿಸಿ ಮಿಸೆಲ್ ಅನ್ನುವಂಥದ್ದು ಫಾರ್ಮೇಷನ್ ಆಗುತ್ತೆ.
ನೋಡಿ, ಈ ಕೆಳಗಿನ ಎಲ್ಲ ಆಲ್ಕೋಹಾಲ್ಗಳಲ್ಲಿ ಇದು ಮಾತ್ರ ವಿಷಕಾರಿಯಾದ ಆಲ್ಕೋಹಾಲ್. ಇದು ಮಾತ್ರ ವಿಷಕಾರಿಯಾದ ಆಲ್ಕೋಹಾಲ್. ನೋಡು, ಮೆಥೆನಾಲು, ಎಥನಾಲು, ಪ್ರೊಪೆನಾಲು, ಬ್ಯೂಟೆನಾಲ್ ಕೊಟ್ಟಿದ್ದಾನೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಮೆಥೆನಾಲ್. ಇದೈತಲ್ಲ, ಇದು ಭಾಳ ವಿಷಕಾರಿಯಾದಂಥ ಒಂದು ಆಲ್ಕೋಹಾಲ್. ಮೆಥೆನಾಲ್ ಏನು ಅಂದರೆ ಒಂದು ಕಾರ್ಬನ್ ಇರುತ್ತೆ, ಬಹಳ ವಿಷಕಾರಕ ಆಗಿರ್ತಕ್ಕಂಥ ಒಂದು ಆಲ್ಕೋಹಾಲು. ನೆಕ್ಸ್ಟು ಒಂದು ಸಮೀಕರಣ ಇದೆ. ಇದೇನ ಅಷ್ಟು ಇಂಪಾರ್ಟೆಂಟ್ ಏನಲ್ಲ, ಆದರೆ ಗೊತ್ತಿರಲಿ. ಈ ಮೀಥೇನ್ ಜೊತೆಗೆ ಕ್ಲೋರಿನ್ ಹಾಕ್ದಾಗ ಏನಾಕತಿ, ಸಿಂಪಲ್ ಆಗಷ್ಟೇ. ನಮಗೆ CH4 ಮೀಥೇನ್ ಗೊತ್ತಾದೋ, Cl2 ಕ್ಲೋರಿನ್ ಗೊತ್ತಾದು. ಆವಾಗ ಏನಾಗತ್ತಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ನು ಇಲ್ಲಿರ್ತಕ್ಕಂಥ ಒಂದು ಕ್ಲೋರಿನ್ ಜೊತೆ ಸೇರ್ಕೊಂಡು ಇಲ್ಲೊಂದು H ಇಲ್ಲೊಂದು Cl ಸೇರಿ HCl ಆಗಿ ಹೊರ ಹೋಗತ್ತೆ. ಇನ್ನು ಉಳ್ಕೊಂಡದ್ದೇನೋ, ಇಲ್ಲಿ C ಐತೆ, H ಒಂದು ಹೋದ್ರೆ 3 ಉಳಿತು, CH3 ಆಯಿತು. ಇಲ್ಲಿ Cl1 ಹೋತು, ಇನ್ನೊಂದು ಉಳ್ಕೊಂಡು ಇನ್ನೊಂದು CH3 Cl ಆಯಿತು. ಇದೇ ಸರಿಯಾದ ಉತ್ತರ. 30ಕ್ಕೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಇಲ್ಲಿ HCl ಜೊತೆ ಕ್ರಿಯೇಟ್ ಆಗಿ HCl ಹೋತು, ಇನ್ನು ಉಳ್ಕೊಂಡದ್ದು ಏನಾಯ್ತು ಅದನ್ನು ಬಾರ್ದು ಬಿಟ್ರೆ ಮುಗೀತು. ಇಲ್ಲಿ ಆಪ್ಷನ್ಸ್ ಬಿ ಇದು ಸರಿ ಉತ್ತರ. ನೀವು ಕೀ ಆನ್ಸರ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಅವಕ್ಕೆಲ್ಲ 30 ಪ್ರಶ್ನೆಗಳನ್ನ ಮಾಡಿದ್ನಲ್ಲ, ಅದಕ್ಕೆಲ್ಲ ಕೀ ಆನ್ಸರ್ಗಳು ಇಲ್ಲಿದ್ದಾವೆ. ನೀವು ಬೇಕಾದ್ರು ವಿಜ್ಞಾನದ ಇನ್ನೊಂದು ಪ್ರಮುಖ ಚಾಪ್ಟ್ರು ಧಾತುಗಳ ಆವರ್ತನೀಯ ವರ್ಗೀಕರಣ. ಧಾತುಗಳ ಆವರ್ತನೀಯ ವರ್ಗೀಕರಣ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಒಂದು 21 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಹೇಳಿದ್ದೆ ನಾನು, ತ್ರಿವಳಿಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಪ್ರಶ್ನೆ ಪತ್ರಿಕೆಗಳು ಹಿಂಗೆ ಡೈರೆಕ್ಟಲ್ಲಿ ಕೇಳ್ತಾರೆ. PC PS ಅಲ್ಲಿ ನಿಮಗೇನು ತಿರುಚಿ ಮಿರ್ಚಿ ಪ್ರಶ್ನೆಗಳು ಕೇಳಲ್ಲ, ಡೈರೆಕ್ಟ್ ಪ್ರಶ್ನೆ ಇರ್ತವೆ, ಆನ್ಸರ್ ಮಾಡ್ತಾ ಹೋಗಬೇಕು. ತ್ರಿವಳಿಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ, ದೋಬರೈನರ್. ತ್ರಿವಳಿಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ದೋಬರೈನರ್. ಹಾಗೆ ನೆಕ್ಸ್ಟ್ ಪ್ರಶ್ನೆ, ಎ, ಬಿ ಮತ್ತು ಸಿ ಒಂದು ಫಾರ್ಮುಲಾ ಅಷ್ಟೇ. ಈ ಫಾರ್ಮುಲಾ ತ್ರಿವಳಿ ನಿಯಮಕ್ಕೆ ಸಂಬಂಧಿಸಿದ ಒಂದು ಫಾರ್ಮುಲಾ. ABC ಅನ್ನೊಂದು 3 ಧಾತು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಿಸಿದ ಅದೇ ದೋಬರ್ನ ಆ ತ್ರಿವಳಿ ನಿಯಮ ಅನ್ವಯಿಸಿದಂಥ ಫಾರ್ಮುಲಾ ಯಾವುದು ಅಂತ ಕೇಳಿದರೆ ಇದಕ್ಕೇನು ಆಪ್ಷನ್ಸ್ ಬಿ, ಅಂದರೆ B = A + C/2 ಅಂತ. A ಕಂಪ್ಲೀಟ್ 1, C ಅಲ್ಲಿ ಅರ್ಧ ಅಂತ. B = A + C/2. A + C/2 ಈ ದೋಬರೈನ್ನ ಈ ತ್ರಿವಳಿ ನಿಯಮಕ್ಕೆ ಅನ್ವಯಿಸಿದಂತಹ ಒಂದು ಫಾರ್ಮುಲಾ ಯಾವುದು ಅಂದರೆ B = A + C/2. ನೆಕ್ಸ್ಟು, ಅಷ್ಟಕಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಎಸ್, ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಯಾಕಂದರೆ ಈ ಪ್ರಶ್ನೆಗಳನ್ನ ಇದೇ ರೀತಿಯಾಗಿ ಓದಬೇಕು. ಫಾರ್ಮುಲಾಗಳಾಗಿರ್ಬೋದು, ಇಂಥರ ಯಾವುದೇ ಕೆಲವೊಂದು ಪದಗಳನ್ನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸೈಂಟಿಫಿಕ್ ನೇಮ್ಗಳನ್ನ ಇಂಗ್ಲೀಷಲ್ಲೇ ಇರುತ್ತೆ, ಅದೇ ರೀತಿಯಾಗಿ ಹೋಗ್ತಾ ಹೋಗಬೇಕು. ನಾನು ಇದೆಲ್ಲ ಜನರಲ್ ಸೈನ್ಸ್ ಎಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಅಪ್ಲೈಡ್ ಸೈನ್ಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಫಸ್ಟ್ ಜನರಲ್ ಸೈನ್ಸ್, ಅಪ್ಲೈಡ್ ಸೈನ್ಸ್ ನಮ್ಮರೆಲ್ಲ ಬರೀತಾರೆ ಎಕ್ಸಾಮ್ಗಳಲ್ಲಿ. ಜನರಲ್ ಸೈನ್ಸ್ನಲ್ಲಿ ಸ್ವಲ್ಪ ಡಮ್ಮಿ ಆಗ್ತಾ ಇರೋದು, ಅಂದರೆ ಸ್ವಲ್ಪ ಅಲ್ಲೇ ಫೇಲ್ಯೂರ್ ಕಾಣ್ತಾ ಇರೋದು. ಸೊ ಜನರಲ್ ಸೈನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಈ ಅಷ್ಟಕಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ ಅದಕ್ಕೆ 3ಕ್ಕೆ ಡಿ, ನ್ಯೂಲ್ಯಾಂಡ್ ಎನ್ನುವಂತಹ ವಿಜ್ಞಾನಿ ಅಷ್ಟಕಗಳ ನಿಯಮವನ್ನು ಪ್ರತಿಪಾದಿಸಿದ. ನೆಕ್ಸ್ಟ್ ನೋಡಿ, ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅಂದರೆ ಕಡಿಮೆಯಿಂದ ಅಟಾಮಿಕ್ ಮಾಸ್ ಕಡಿಮೆಯಿಂದ ಜಾಸ್ತಿ ಬರ್ತಾ ಹೋಗಿದೆ, ಕಡಿಮೆಯಿಂದ ಜಾಸ್ತಿ ಬರಿತಾ ಹೋದಾಗ ಯಾವುದಾದರೊಂದು ಧಾತುವಿನಿಂದ ನಾವು ಪ್ರಾರಂಭಿಸಿದಾಗ ಅದರ ರಾಸಾಯನಿಕ ಗುಣಲಕ್ಷಣಗಳು 8ನೇ ಧಾತುವಿಗೆ ಹೋಲಿಕೆಯಾಗುತ್ತದೆ. ಈ ನಿಯಮವನ್ನು ಏನೆನ್ನುವರು? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಲ್ಲಿ ಪರಮಾಣು ರಾಶಿ ಇದೆ, ಇಲ್ಲಿಂದ ನೀನು ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ತಿದ್ದು 1ನೇ ಪರಮಾಣು ರಾಶಿ ಯಾವುದೋ ಒಂದು ಸಮಥಿಂಗ್, ಸುಮ್ಮನೆ ಎ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ 1 2 3 4 5 6 ಅಂತ ಹೋದಾಗ ಇಲ್ಲಿ ಒಂದು 8ನೇ ಸಂಖ್ಯೆ ಬರುತ್ತೆ, ಅದನ್ನು ಫಾರ್ ಎಕ್ಸಾಂಪಲ್ ನೀನು ಬಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಈ ಎ ಮತ್ತು ಬಿ ಇದಾವಲ್ಲ, ಈ ಎರಡೂ ಧಾತುವಿನ ಹೋಲಿಕೆಗಳನ್ನು ನಾವು ನೋಡಿದಾಗ ಅವು ಸೇಮ್ ಎನ್ನುವಂತಹ ರೀತಿಯಲ್ಲಿ ಕಂಡುಬರ್ತವೆ. ರಾಸಾಯನಿಕ ಗುಣಲಕ್ಷಣಗಳು ಹೋಲಿಕೆ ಆಗ್ತವೆ, ಕೆಮಿಕಲ್ ಗುಣಲಕ್ಷಣಗಳು ಎ ಮತ್ತು ಬಿಗೆ ಹೋಲಿಕೆ ಆಗ್ತವೆ. ಇಂತಹ ನಿಯಮವನ್ನು ಏನೆಂದು ಕರೆಯುತ್ತೇವೆ? ಎಸ್, ಅದರಲ್ಲಿ ಸರಿಯಾದ ಅದರೊಳಗೆ ಇದೆ
ಎಂಟನೇದು ಅಂದರೆ ಅಷ್ಟಕಗಳ ನಿಯಮ. ಅದಕ್ಕೆ ಪ್ರಶ್ನೆಯಲ್ಲೇ ಉತ್ತರನೂ ಸಮೇತ ಅಲ್ಲೇ ಇದೆ. ಏನು? ಅಷ್ಟಕಗಳ ನಿಯಮ. ಅಷ್ಟ ಅಂದರೆ 8 ಅಷ್ಟಕಗಳ ನಿಯಮ. ನೆಕ್ಸ್ಟು ಈ ಕೆಮಿಸ್ಟ್ರಿಯನ್ನು, ರಸಾಯನಶಾಸ್ತ್ರವನ್ನು ಸಂಗೀತಕ್ಕೆ ಹೋಲಿಕೆ ಮಾಡಿದ್ದಕ್ಕಾಗಿ ಈ ವಿಜ್ಞಾನಿ ಅಪಹಾಸ್ಯ ಮಾಡಲಾಯಿತು. ಈ ವಿಜ್ಞಾನಿಯನ್ನು ಅಪಹಾಸ್ಯ ಮಾಡಲು ಈತ ಕೆಮಿಸ್ಟ್ರಿಯನ್ನು ಮ್ಯೂಸಿಕ್ ಎನ್ನುವಂತಹ ರೀತಿಯಲ್ಲಿ ಆತ ಹೋಲಿಕೆ ಮಾಡ್ತಾನೆ. ಕೆಮಿಸ್ಟ್ರಿ ಈಸ್ ಎ ಮ್ಯೂಸಿಕ್ ಅಂತ ಹೋಲಿಕೆ ಮಾಡಿದಾಗ ಆ ವಿಜ್ಞಾನಿಯನ್ನು ಬಹಳಷ್ಟು ಅಪಹಾಸ್ಯ ಮಾಡ್ತಾರೆ. ಆ ವಿಜ್ಞಾನಿ ಯಾರು? ಎಸ್, ಸರಿಯಾದ ಉತ್ತರ ನ್ಯೂಲ್ಯಾಂಡ್ ಎನ್ನುವಂತಹ ವಿಜ್ಞಾನಿ ರಸಾಯನಶಾಸ್ತ್ರವನ್ನು ಸಂಗೀತಕ್ಕೆ ಹೋಲಿಕೆ ಮಾಡಿದ ಕಾರಣಕ್ಕಾಗಿ ಈ ವಿಜ್ಞಾನಿಯನ್ನು ಅಪಹಾಸ್ಯ ಮಾಡಲಾಯಿತು. 6ನೇ ಪ್ರಶ್ನೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು ಎಂಬ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಎಸ್, ಇದಕ್ಕೆ ಸರಿಯಾದ ಉತ್ತರ ಮೆಂಡಲೀವ್. ಈತ ತಮ್ಮ ಆ ಧಾತುಗಳಿರ್ತಕ್ಕಂತಹ ಗುಣಗಳು ಮತ್ತು ಅವುಗಳ ಪರಮಾಣು ರಾಶಿಗಳು ಆವರ್ತನೀಯ ಪುನರಾವರ್ತನೆಗಳು ಎಂಬ ನಿಯಮವನ್ನು ಪ್ರತಿಪಾದಿಸ್ತಾರೆ ಅಂದರೆ ಅಷ್ಟ ನಿಯಮಗಳ ಬಗ್ಗೆ. ಅಷ್ಟಕ ನಿಯಮ ಅಂದರೆ ಗೊತ್ತಾಯ್ತು ನಿಮಗೆ. 1ನೇದು ಪರಮಾಣು ರಾಶಿ ಮತ್ತು 8ನೇ ಪರಮಾಣು ರಾಶಿಗೆ ಹೋಲಿಕೆ ಸೇಮ್ ಬರ್ತವೆ. ಅದೇ ರೀತಿಯಾಗಿ ಇಲ್ಲಿ ಪುನರಾವರ್ತನೆ ಆಗುತ್ತೆ ಅಂತ ಹೇಳಿದ್ರಪ್ಪ ಅಂದರೆ ಮೆಂಡಲೀವ್. ನೆಕ್ಸ್ಟು, ಧಾತುಗಳನ್ನು ಆವರ್ತ ಮತ್ತು ಗುಂಪುಗಳಲ್ಲಿ ವರ್ಗೀಕರಿಸಿದ ವಿಜ್ಞಾನಿ ಯಾರು? ಎಸ್, ಅದೇ ವಿಜ್ಞಾನಿ ಮೆಂಡಲೀವನು ಈ ಧಾತುಗಳನ್ನು ಆವರ್ತ ಮತ್ತು ಗುಂಪುಗಳಲ್ಲಿ ವರ್ಗೀಕರಿಸ್ತಾ ಹೋಗ್ತಾನೆ. ನೆಕ್ಸ್ಟು, ಧಾತುಗಳ ವರ್ಗೀಕರಣದ ಪರಿಕಲ್ಪನಾ ಜನಕ ಯಾರು? ಧಾತುಗಳ ವರ್ಗೀಕರಣದ ಪರಿಕಲ್ಪನೆಯ ಜನಕ ಯಾರು ಆತ ಗುಂಪುಗಳಾಗಿ ಡಿವೈಡ್ ಆಗಿ ಮಾಡ್ತಾ ಹೋಗ್ತಾನೋ ಅದೇ ಆತನನ್ನೇ ನಾವು ಏನಂತ ಕರಿತೇವೆ? ಧಾತುಗಳ ವರ್ಗೀಕರಣ ಪರಿಕಲ್ಪನೆ ಜನಕ. ಅಂದರೆ ಯಾರು? ಸರಿಯಾದ ಉತ್ತರ ಮೆಂಡಲೀವ್ ಧಾತುಗಳ ವರ್ಗೀಕರಣ ಪರಿಕಲ್ಪನೆಯ ಜನಕ ಅಥವಾ ಪಿತಾಮಹ ಅಂತ ನಾವು ಕರಿತೇವೆ. ನೋಡಿ, ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೆಯ ಪುನರಾವರ್ತನೆಗಳು ಎಂಬುದನ್ನು ನೀಡಿದ್ದು ಯಾರು? ಪರಮಾಣು ಸಂಖ್ಯೆ ಅಲ್ಲಿ ನಾನು ಮಾಸ್ ಹೇಳಿದ್ದೆ. ಮಾಸ್ ಹೇಳಿದ್ದೆ, ಇಲ್ಲಿ ಅಟಾಮಿಕ್ ನಂಬರ್ ಅಲ್ಲಿ ಅಟಾಮಿಕ್ ಮಾಸ್ ಹೇಳಿದ್ದೆ, ಇಲ್ಲಿ ಅಟಾಮಿಕ್ ನಂಬರ್ ಹೇಳ್ತಾ ಇದ್ದೀನಿ. ಅಲ್ಲಿ ಅಟಾಮಿಕ್ ಮಾಸ್ ಅಂತ ಹೇಳಿದಾಗ ಮೆಂಡಲೀವ್ ವಾದ, ಇಲ್ಲಿ ಅಟಾಮಿಕ್ ನಂಬರ್ ಪರಮಾಣು ಸಂಖ್ಯೆ. ಎಸ್, ಪರಮಾಣು ಸಂಖ್ಯೆ ಅಂತ ಹೇಳಿದಾಗ ಅದಕ್ಕೆ ಸರಿಯಾದ ಉತ್ತರ ಹೆನ್ರಿ ಮಾಸ್ಲೆ. ನೀವು ಪ್ರಶ್ನೆಗಳನ್ನ ನೋಡ್ತಾ ಹೋಗಬೇಕು. ಇಲ್ಲಿ ನೋಡಿರಿ, ನಾನು ಆಗಲೇ ಹೇಳಿದೆ ಇದು ಪರಮಾಣು ರಾಶಿ ಅಂತ ಹೇಳಿದೆ. ಧಾತುಗಳ ಗುಣಗಳ ಪರಮಾಣು ರಾಶಿ ಆವರ್ತನೆಯ ಪುನರಾವರ್ತನೆಗಳು, ಪರಮಾಣು ರಾಶಿ ಆವರ್ತನೆಯ ಪುನರಾವರ್ತನೆಗಳು ಅಂತ ಕೇಳಿದಾಗ ಅದಕ್ಕೆ ಮೆಂಡಲೀವ್ ಆಗ್ತಾನೆ. ಅದೇ ಧಾತುಗಳು ಅವುಗಳ ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆ, ಪರಮಾಣು ಸಂಖ್ಯೆಯ ಆವರ್ತನೆ ಪುನರಾವರ್ತನೆ ಹೇಳಿದರೆ ಆತ ಹೆನ್ರಿ ಮಾಸ್ಲೆ. ನೋಡ್ಕೋಬೇಕು, ಇದೊಂದು ಸಂಖ್ಯೆ ಚೇಂಜ್ ಆಗುತ್ತೆ. ಅಲ್ಲಿ ಪರಮಾಣು ಆಟೋಮಿಕ್ ಮಾಸ್ ಬರುತ್ತೆ, ಇಲ್ಲಿ ಆಟೋಮಿಕ್ ನಂಬರ್ ಅಂತ ಕೊಡ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಹೆನ್ರಿ ಮಾಸ್ಲೆ. ಮತ್ತೆ ನೋಡಿ, ಈ ಆವರ್ತ ಕೋಷ್ಟಕದಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಾನ್ ವಿನ್ಯಾಸದ ಪರಿಕಲ್ಪನೆ ನೀಡಿದ ವಿಜ್ಞಾನಿ ಯಾರು? ಎಲೆಕ್ಟ್ರಾನ್ ವಿನ್ಯಾಸ ನಾನಾಗಲೇ ಹಿಂದಿನ ಚಾಪ್ಟ್ರಲ್ಲಿ ಹೇಳಿದ್ವಿ, ಕಾರ್ಬನ್ನಿಂದ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯಿರಿ ಅಂತ 1s2 2s2 2p2 ಅಂತ ಬರೆದಿದ್ದೆ. ಹೋಗಿ ಅದೇ ರೀತಿಯಾಗಿ ಈ ಆವರ್ತ ಕೋಷ್ಟಕದವರು ಎಲೆಕ್ಟ್ರಾನಿಕ್ ವಿನ್ಯಾಸದ ಪರಿಕಲ್ಪನೆ ನೀಡಿದ ವಿಜ್ಞಾನಿ ಯಾರು? ಎಸ್, ಅದೇ ವಿಜ್ಞಾನಿನೇ. ಆಟೋಮಿಕ್ ನಂಬರನ್ನು ಯಾವಾಗ ಆವರ್ತನೆ ಪುನರಾವರ್ತನೆ ಅಂತನೋ ಅದೇ ವಿಜ್ಞಾನಿ ಹೆನ್ರಿ ಮಾಸ್ಲೆಗೆ. ಅದಕ್ಕೆಲ್ಲ ಆಟೋಮಿಕ್ ನಂಬರ್ಗಳ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಈಗ ಎಸ್ ಶೆಲ್ ಆರ್ಬಿಟಲ್ ಎಷ್ಟು ಬರ್ತವೆ, ಪಿ ಶೆಲ್ ಆರ್ಬಿಟಲ್ ಎಷ್ಟು ಬರ್ತವೆ, ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಿದೆ. ಅಷ್ಟು ಡೀಪಾಗಿ ಬೇಡ, ಇಷ್ಟೇ ಸಿಂಪಲ್ ತಿಳ್ಕೊಳ್ಳೋಣ. ಎಲೆಕ್ಟ್ರಾನಿಕ್ ವಿನ್ಯಾಸ ಪರಿಕಲ್ಪನೆ ನೀಡಿದ ವಿಜ್ಞಾನ ಅಂದರೆ ಹೆನ್ರಿ ಮಾಸ್ಲೆ. ಎಲೆಕ್ಟ್ರಾನಿಕ್ ವಿನ್ಯಾಸದ ಪರಿಕಲ್ಪನೆ ನೀಡಿದ ವಿಜ್ಞಾನಿ ಹೆನ್ರಿ ಮಾಸ್ಲೆ. ನೋಡಿ, ಈ ಆವರ್ತ ಕೋಷ್ಟಕದಲ್ಲಿ ಆವರ್ತ ಮತ್ತು ಗುಂಪುಗಳ ಸಂಖ್ಯೆ, ಎಷ್ಟು ಆವರ್ತಗಳಿವೆ ಮತ್ತು ಎಷ್ಟು ಗುಂಪುಗಳಿವೆ, ಎಷ್ಟು
ಗುಂಪುಗಳಿವೆ. ಮೋಸ್ಟ್ ಇಂಪಾರ್ಟೆಂಟು, ಸರಿಯಾಗಿ ತಿಳ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಎಷ್ಟು ಆವರ್ತಗಳಿವೆ ಅಂದರೆ 7 ಆವರ್ತಗಳಿವೆ. 18 ಗ್ರೂಪ್ಸ್ ಇವೆ. 18 ಗ್ರೂಪ್ಸ್, 7 ಆವರ್ತ ಹಾಗೂ 18 ಗುಂಪುಗಳು. ನೆಕ್ಸ್ಟ್ ನೋಡಿ, ಈ ಕಾರಣದಿಂದಾಗಿ ಧಾತುಗಳ ಜೋಡಣೆಯಲ್ಲಿ ಪರಮಾಣು ರಾಶಿಯ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಪರಿಗಣಿಸುವುದು ಸೂಕ್ತ. ಪರಮಾಣು ರಾಶಿಯನ್ನು ಬಿಟ್ಟು, ಅಟಾಮಿಕ್ ಮಾಸ್ ಬಿಟ್ಟು ಅಟಾಮಿಕ್ ನಂಬರ್ಗಳನ್ನು ಪರಿಗಣಿಸುವುದೇ ಸೂಕ್ತ ಅಂತ ಹೇಳ್ತಾರೆ. ಧಾತುಗಳ ಜೋಡಣೆ ಮಾಡುವಂತಹ ಸಂದರ್ಭದಲ್ಲಿ ಪರಮಾಣು ರಾಶಿ ಬದಲಾಗಿ ಪರಮಾಣು ಸಂಖ್ಯೆ ಪರಿಗಣಿಸುವುದೇ ಸೂಕ್ತ. ಯಾಕೆ? ಎಸ್, ಇದಕ್ಕೆ ಸರಿಯಾದ ಉತ್ತರ ಸಮಸ್ಥಾನೀಯ ಗುಣಲಕ್ಷಣ. ಸಮಸ್ಥಾನೀಯ ಗುಣಲಕ್ಷಣ ಅಂದರೆ ಐಸೋಟೋಪ್ಸ್ ಅಂತ ಕರಿತೇವೆ ನಾವು. ಐಸೋಟೋಪ್ಸ್ ಅಂತ ಇಂಗ್ಲೀಷ್ ಒಳಗಡೆ. ಈ ಐಸೋಟೋಪಿನ ಗುಣಲಕ್ಷಣಗಳು ಇದರ ಮೇಲೆ ಪ್ರಭಾವ ಬೀರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಐಸೋಟೋಪ್ ಸಮಸ್ಥಾನೀಯ ಗುಣಲಕ್ಷಣ. ನೆಕ್ಸ್ಟು ನೋಡಿ, ಒಂದು ಧಾತುವಿನ ಒಂದು ಕವಚಕ್ಕೆ ಸೇರ್ಪಡೆಯಾದಾಗ ಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಈ ಸೂತ್ರದಿಂದ ಲೆಕ್ಕ ಹಾಕಬಹುದು. ಸರಿಯಾದ ಉತ್ತರ 2n². ಇಲ್ಲಿ ಎನ್ನಿಗೆ ನೀವು 1 2 3 ಫಸ್ಟು ಸೆಕೆಂಡು ಥರ್ಡು ಅಂತ ಕೊಟ್ಟಾಗ ಅವುಗಳ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ನಿಮಗೆ ಗೊತ್ತಾಗ್ತಾ ಹೋಗ್ತವೆ. ಇಲ್ಲಿ ಫಸ್ಟ್ ಎಲ್ಲ 1 ಕೊಟ್ಟರೆ ನೀವು 1² ಅಂದರೆ 1, 2 ಎಲೆಕ್ಟ್ರಾನ್ ಸಿಕ್ತು. ನೆಕ್ಸ್ಟ್ 2 ಕೊಡ್ತೀರಾ, ಅವಾಗ 2 2 4, 2 2 4, 4 2 8 ಆಗುತ್ತೆ. ಹಂಗೆ ಅವು ಈ ಥರ ಡಿವೈಡ್ ಮಾಡ್ತಾ ಹೋಗಿ ಹೇಳ್ತಾರೆ. ಅಷ್ಟು ಎಕ್ಸ್ಪ್ಲನೇಷನ್ ಬೇಡ, ಡೀಪಾಗಿ ಸಿಂಪಲಾಗಿ ತಿಳ್ಕೊಡ್ರಿ. ಫಾರ್ಮುಲಾ ಕೇಳಿದರೆ ಎಲೆಕ್ಟ್ರಾನ್ಗಳ ಗರಿಷ್ಠ ಸಂಖ್ಯೆ ಕಂಡಿದ್ರೆ 2n². ಈ ವರ್ಗದ ಧಾತುಗಳನ್ನು 0 ವರ್ಗದ ಧಾತುಗಳು, ರಾಜನಿಲ, ಶ್ರೇಷ್ಠ ಅನಿಲ ಅಂತ ನಾವು ಕರಿತೇವೆ. ಎಷ್ಟನೇ ವರ್ಗದ ಧಾತುಗಳಕ್ಕೆ ನಾವು 0 ವರ್ಗದ ಧಾತುಗಳು, ರಾಜ ಅನಿಲ, ಶ್ರೇಷ್ಠ ಅನಿಲ ಅಂತ ಕರೆಯುತ್ತೇವೆ. ಎಸ್, ಇದಕ್ಕೆ ಸರಿಯಾದ ಉತ್ತರ 18ನೇ ವರ್ಗದ ಧಾತುಗಳು. 18ನೇ ವರ್ಗದ ಧಾತುಗಳು ಇದಾವಲ್ಲ, ಮೋಸ್ಟ್ ಇಂಪಾರ್ಟೆಂಟ್. ಆ ಧಾತುಗಳು ಯಾವ ಅಂತ ನೋಡಿ, ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ 18ನೇ ವರ್ಗದ ಧಾತುಗಳು ಇದಾವಲ್ಲ, ಈ ಧಾತುಗಳನ್ನ ನಾವು 0 ವರ್ಗದ ಧಾತುಗಳು, ರಾಜನಿಲ, ಶ್ರೇಷ್ಠ ಅನಿಲ ಅಂತ ನಾವು ಕರಿತೇವೆ. ಯಾಕೆ ಪ್ರಶ್ನೆ ಕೇಳ್ತಾ ಇರ್ತೀನಿ ನಾನು ಅಂದರೆ, ಪ್ರಶ್ನೆ ನೀವು ವಿಡಿಯೋ ನೋಡೋರ ಜೊತೆಗೆ ಸ್ವಲ್ಪ ಸರ್ಚ್ ಮಾಡಿ, ನಿಮಗೂ ಹೌದಪ್ಪ ನಾನು ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ದೀನಿ, ಇಲ್ಲ ಎಲ್ಲೋ ಕೇಳಿ ಎಲ್ಲೋ ಬಿಡ್ತಾಯಿದ್ದೀನಿ ಅನ್ನಂಗಾಗಬಾರ್ದು. ಈಗ ಪ್ರಶ್ನೆಗಳನ್ನು ಒಬ್ಬ ಉತ್ತಮ ಕೇಳುಗಾರ ಉತ್ತಮ ಮಾತುಗಾರನಾಗಬಲ್ಲ. ಅದಕ್ಕೆ ಯಾರು ಒಳ್ಳೆ ಲಿಸನರ್ ಇರ್ತಾನೋ ಅವನು ಮುಂದೆ ಒಳ್ಳೆ ಸಕ್ಸಸ್ ಪಡ್ಕೊತಾನೆ. ಆಗ ಇನ್ನೊಬ್ಬರಿಗೆ ಹೇಳುವಂಥ ಒಬ್ಬ ವ್ಯಕ್ತಿ ಆಗ್ತಾನೆ. ಫಸ್ಟು ಕೇಳುಗಾಗಬೇಕು, ಅದಾದ ನಂತರ ಹೇಳುಗಾಗಬೇಕು. ಓಕೆ, ನೆಕ್ಸ್ಟು 18ನೇ ವರ್ಗದ ಧಾತುಗಳನ್ನು 0 ವರ್ಗದ ಧಾತುಗಳು ಎಂದು ಕರೆಯಲು ಕಾರಣ ಏನು? 18ನೇ ವರ್ಗದ ಧಾತುಗಳನ್ನು ನಾವು 0 ವರ್ಗದ ಧಾತುಗಳು ಅಥವಾ ರಾಜನಿಲ ಅಂತ ಕರಿತೀವಲ್ಲ, ಹಾಗೆ 0 ವರ್ಗದ ಧಾತು ಅಂತ ಕರೆಯಲು ಕಾರಣ ಏನು? ನೋಡಿ, ಈ ಧಾತುಗಳು ಅತ್ಯಂತ ಹೊರಕವಚವು. ಈ ಧಾತುಗಳಿರ್ತಕ್ಕಂಥ ಅತ್ಯಂತ ಹೊರಕವಚ ಅಷ್ಟಕ ರಚನೆಯನ್ನು ಹೊಂದಿದೆ. ನೋಡಿ, ಈ ಧಾತುಗಳು ಇತರೆ ಧಾತುಗಳೊಂದಿಗೆ ವರ್ತಿಸುವುದಿಲ್ಲ. ಈ ಧಾತುಗಳು ಇತರೆ ಧಾತುಗಳೊಂದಿಗೆ ವರ್ತಿಸುವುದಿಲ್ಲ. ನೆಕ್ಸ್ಟು, ಈ ಧಾತುಗಳ ಅತ್ಯಂತ ಹೊರಕವಚ ಗರಿಷ್ಠ ಎಲೆಕ್ಟ್ರಾನ್ಗಳಿಂದ ಭರ್ತಿಯಾಗಿದೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಆಟಮ್ ಐತೆ, ಆರ್ಗಾನ್ ಯಾವುದೋ ಒಂದು ಆಟಮ್ ಐತೆ, ಹೀಲಿಯಮ್ ಅಂದರೆ ಹೀಲಿಯಮ್ದು ಫಾರ್ ಎಕ್ಸಾಂಪಲ್ ಹೀಲಿಯಮ್ದು 2ನ ಈಗ ಎಸ್ ಆರ್ಬಿಟಲಲ್ಲಿ ಮ್ಯಾಕ್ಸಿಮಮ್ ಅಂದರೆ 2 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್ ಕಂಪ್ಲೀಟ್ ಫಿಲ್ ಆಗಿಬಿಟ್ಟೈತಿ ಅಂತ ಅಷ್ಟೇ. ಅದು ಎಲೆಕ್ಟ್ರಾನ್ ಫಿಲ್ ಆಗೋದು. ಈಗ ಆರ್ಗನ್ 18 ಅಂದಾಗ ಆ ಲಾಸ್ಟಿಗೆ ಪಿನೋ ಅಥವಾ ಎಸ್ಸೋ ಏನೋ ಬಂದಿದೆ, ಅದು ಕಂಪ್ಲೀಟ್ ಪಿ ಇತ್ತು ಅಂದರೆ ಕಂಪ್ಲೀಟ್ 6 ಎಲೆಕ್ಟ್ರಾನಿಂದ ಕಂಪ್ಲೀಟ್ ಆಗೈತೆ. ಆ ರೀತಿಯಾಗಿ ಹೇಳ್ತಾ ಹೋಗೋದು. ಈ ಧಾತುಗಳ ಅತ್ಯಂತ ಹೊರಕವಚವು ಗರಿಷ್ಠ ಎಲೆಕ್ಟ್ರಾನ್ಗಳಿಂದ ಭರ್ತಿಯಾಗಿದೆ. ಡಿ, ಮೇಲಿನ ಎಲ್ಲವೋ. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೋ. ಈ ಧಾತುಗಳ ರಚನೆ ಹೊರಕವಚ ಅಷ್ಟಕ ರಚನೆಯನ್ನು ಹೊಂದಿದ್ದು, ಇವುಗಳು ಇತರೆ ಧಾತುಗಳೊಂದಿಗೆ ವರ್ತಿಸುವುದಿಲ್ಲ.
ಇವುಗಳು ಇತರೆ ಧಾತುಗಳೊಂದಿಗೆ ವರ್ತಿಸುವುದಿಲ್ಲ. ಹಾಗೂ ಈ ಧಾತುಗಳ ಅತ್ಯಂತ ಹೊರಕವಚ ಗರಿಷ್ಠ ಎಲೆಕ್ಟ್ರಾನ್ಗಳಿಂದ ಕೂಡಿರುತ್ತೆ. ಮೇಲಿನ ಎಲ್ಲವೂ ಸರಿ. ನೋಡಿ, ಒಂದು ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದಾಗ ಅದರ ಅತ್ಯಂತ ಹೊರಕವಚದಲ್ಲಿ 2p3 ಅನ್ನು ಹೊಂದಿದ್ದರೆ ಆ ಧಾತುವಿನ ಆವರ್ತ ಸಂಖ್ಯೆ ಏನು? ಎಸ್, ಇದಕ್ಕೆ ಸರಿಯಾದ ಉತ್ತರ ನಾವು ಏನಿಲ್ಲಿ ಪಿ ಪಕ್ಕ ಇಲ್ಲಿ ಕಾಣಿದ್ವಲ್ಲ 2 ಅಂತ, 2 ಎನ್ನುವುದೇ ಆವರ್ತ ಸಂಖ್ಯೆ. 2p4 ಅಂತಿದ್ದರೆ ಅಲ್ಲಿ 2 ಎನ್ನುವುದೇ ಆವರ್ತ ಸಂಖ್ಯೆ. 2p3 ಇದ್ದರೆ ಅಲ್ಲಿ 2 ಎನ್ನುವುದೇ ಆವರ್ತ ಸಂಖ್ಯೆ. 3d7 ಅಂತ ಇದ್ದರೆ ಅಲ್ಲಿ ಆವರ್ತ ಸಂಖ್ಯೆ ಅಂತ ಕೇಳಿದರೆ 3 ಎನ್ನುವುದು ಇಲ್ಲಿ ಆವರ್ತ ಸಂಖ್ಯೆ. ನೆಕ್ಸ್ಟು ನಾವು ಆವರ್ತ ಕೋಷ್ಟಕದಲ್ಲಿ ಈ ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಾಗ ಪರಮಾಣು ಗಾತ್ರವು ಆಟೋಮಿಕ್ ಸೈಜ್ ಏನಾಗುತ್ತೆ? ಎಸ್, ಇದು ಭಾಳ ರಿಪೀಟೆಡ್ ಪ್ರಶ್ನೆ. ಇದು PCPS ಎಲ್ಲದರಲ್ಲೂ ಕೇಳಿದ ಈ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಆಗುತ್ತದೆ. ಆವರ್ತ ಕೋಷ್ಟಕದಲ್ಲಿ ನಾವು ಎಡದಿಂದ ಬಲಕ್ಕೆ ಹೋದಾಗ ಅದರ ಆಟೋಮಿಕ್ ಸೈಜ್ ಕಡಿಮೆ ಆಗುತ್ತೆ, ಪರಮಾಣು ಗಾತ್ರ ಕಡಿಮೆ ಆಗುತ್ತದೆ. ನೆನ್ಪಿಟ್ಕೋಬೇಕು, ಎಡದಿಂದ ಬಲಕ್ಕೆ. ವಿದ್ಯುತ್ ಧನಿಯ ಧಾತುಗಳು ಎಂದರೆ ಏನು? ಎಸ್, ಇದಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಡುವ ಧಾತುಗಳು. ಫಾರ್ ಎಕ್ಸಾಂಪಲ್, ಯಾವುದಾರ ಒಂದು ಹೀಲಿಯಂ ಆಟಮೋ ಅಥವಾ ಹೈಡ್ರೋಜನ್ ಆಟಮೋ ಒಂದು ಎಲೆಕ್ಟ್ರಾನ್ ಬಿಟ್ಕೊಡ್ತು ಅಂದರೆ ಅದರ ಮೇಲೆ H+ ಅಂತ ಬರುತ್ತೆ. H+, ನೀವು ಕೆಲವೊಬ್ಬರು ಏನು ಸರ್ ಪ್ಲಸ್ ಅಂತ ಬಂದರೆ ಅಡಿಷನ್ ಅದರೊಳಗೆ ಎಕ್ಸ್ಟ್ರಾ ಇದಾವ ಅಂತಲ್ಲ. H+ ಅಂದರೆ ಅಕಾರ್ಡಿಂಗ್ ಟು ಕೆಮಿಸ್ಟ್ರಿ H+ ಅಂದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ನ ಬಿಟ್ಕೊಟ್ಟಿದೆ ಅಂತ H+. ಸೊ ಇದನ್ನು ಎಲೆಕ್ಟ್ರಾನ್ ಧನಿಯ, ಇಲ್ಲಿ ಋಣಾತ್ಮಕ ಧನಾತ್ಮಕ ಅಂತ ಬರ್ತವೆ. ಇದು ಧನಿಯ ಅಂದರೆ ಧನಾತ್ಮಕ H+ ಅಂದರೆ. ಹಾಗೆ ನೀವು ನೋಡ್ಬೋದು OH- ಅಂತ ಬರುತ್ತೆ. OH- ಅಂದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದು ಪಡೆದುಕೊಂಡಿದೆ ಅಂತ. ಇದು ವಿದ್ಯುತ್ ಋಣೀಯ ಧಾತುಗಳು ಅಂತ ಕರಿತೇವೆ. ನಾವು ವಿದ್ಯುತ್ ಧನಿಯ ಧಾತುಗಳೊಂದು ಎಲೆಕ್ಟ್ರಾನನ್ನು ಬಿಟ್ಟು ಕೊಡುವ ಧಾತುಗಳು. ವಿದ್ಯುತ್ ಋಣೀಯ ಧಾತುಗಳು ಅಂದರೆ ಎಲೆಕ್ಟ್ರಾನನ್ನು ಸ್ವೀಕರಿಸುವ ಧಾತುಗಳು. ನಾವು ಋಣೀಯ ಅಥವಾ ಋಣ ಅಂತ ಕರಿತೇವೆ ಅಷ್ಟೇ. ಋಣ ಅಂದರೆ ನೆಗೆಟಿವ್ ಅಂತ, ಧನ ಅಂದರೆ ಪಾಸಿಟಿವ್ ಅಂತ, ಪ್ಲಸ್ ಅಂತ ಅಷ್ಟೇ ನೆನ್ಪಿಟ್ಕೋಬೇಕು. ಧನಿಯ ಧಾತುಗಳು ಅಂದರೆ ಎಲೆಕ್ಟ್ರಾನನ್ನು ಬಿಟ್ಟುಕೊಡುವ ಧಾತುಗಳು. ಋಣೀಯ ಧಾತುಗಳು ಅಂದರೆ ಎಲೆಕ್ಟ್ರಾನನ್ನು ಸ್ವೀಕರಿಸುವ ಧಾತುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ. ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ವಿದ್ಯುತ್ ಋಣೀಯತೆ ಏನಾಗುತ್ತದೆ? ಆಟೋಮಿಕ್ ಸೈಜ್ ಕಡಿಮೆ ಆಗುತ್ತೆ ಅಂತ ಮಾತಾಡಿದ್ವಿ. ಎಡದಿಂದ ಬಲಕ್ಕೆ ಹೋದಾಗ ಆಟೋಮಿಕ್ ಸೈಜು ಕಡಿಮೆ ಆಗುತ್ತದೆ. ಹಾಗಾದರೆ ವಿದ್ಯುತ್ ಋಣೀಯತೆ ಏನಾಗುತ್ತೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತ, ಇಂಗ್ಲೀಷ್ ಒಳಗಡೆ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರೀತಾರೆ. ಈ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ? ಎಸ್, ಇದಕ್ಕೆ ಹೆಚ್ಚಾಗುತ್ತದೆ. ಎಡದಿಂದ ಬಲಕ್ಕೆ ಸಾಗಿದಾಗ ಆಟೋಮಿಕ್ ಸೈಜ್ ಕಡಿಮೆಯಾಗುತ್ತೆ ಹಾಗೂ ಎಲೆಕ್ಟ್ರೋನೆಗೆಟಿವಿಟಿ ಹೆಚ್ಚಾಗುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಬಟ್ ಆಟೋಮಿಕ್ ಸೈಜ್ ಡಿಕ್ರೀಸಸ್. ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್. ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಹೋದಾಗ ವಿದ್ಯುತ್ ಋಣೀಯತೆ ಹೆಚ್ಚಾಗುತ್ತದೆ ಹಾಗೂ ಆಟೋಮಿಕ್ ಸೈಜ್ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತದೆ. ಪರಮಾಣು ಗಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು, ಒಂದು ಧಾತುವಿನ ಅತ್ಯಂತ ಹೊರಕವಚದಲ್ಲಿ ಕಂಡುಬರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ಏನಂತೇವೆ? ಒಂದು ಧಾತುವಿನ ಅತ್ಯಂತ ಹೊರಕವಚದಲ್ಲಿ ಬರುವಂತಹ ಎಲೆಕ್ಟ್ರಾನ್ಗಳು. ಫಾರ್ ಎಕ್ಸಾಂಪಲ್, ನಾನು ಕಾರ್ಬನ್ ತಗೊಂಡ್ರೆ ಈಗ 1s2 2s2 2p2 ಅಂತ ಬರೆದ್ವಿ. ಅತ್ಯಂತ ಹೊರಕವಚ ಅಂದರೆ ಇದು p ಆರ್ಬಿಟ್. p ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ ಬರ್ತಾವಲ್ಲ,
ಈ ಎರಡು ಎಲೆಕ್ಟ್ರಾನ್. ಇದಕ್ಕೆ ಏನಂತ ಕರಿತೇವೆ ಅಂತ ಹೇಳಿದಾರಷ್ಟೇ. ಅದಕ್ಕೆ ನೋಡಿ, ಹೆಚ್ಚುವರಿ ಎಲೆಕ್ಟ್ರಾನ್ಗಳು, ವಿಸ್ಥಾಪಿತ ಎಲೆಕ್ಟ್ರಾನ್ಗಳು, ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಸ್ಥಾನಿಕ ಎಲೆಕ್ಟ್ರಾನ್ಗಳು ಅಂತ ಕರೀತಾರೆ. ಸ್ಥಾನಿಕ ಎಲೆಕ್ಟ್ರಾನ್ಗಳು. ಎಸ್, ಇದಕ್ಕೆ ಸರಿಯಾದ ಉತ್ತರ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇದೇ ರೀತಿಯಾಗಿ ಅತ್ಯಂತ ಹೊರಕವಚದಲ್ಲಿ ಕಂಡು ಬರ್ತಕ್ಕಂಥ ಎಲೆಕ್ಟ್ರಾನ್ಗಳು ಏನಂತ ಕರೀತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವೇಲೆನ್ಸ್ ಎಲೆಕ್ಟ್ರಾನ್ಗಳು. ನೆಕ್ಸ್ಟ್ ನೋಡಿ, ಈ ನಿಯಮದ ಆಧಾರದ ಮೇಲೆ ಆವರ್ತ ಕೋಷ್ಟಕವನ್ನು ಕ್ಯಾಲ್ಸಿಯಂ ಧಾತುವಿನ ನಂತರ ವಿಸ್ತರಿಸಲು ಸಾಧ್ಯವಾಗಲಿಲ್ಲ. ಈಗ ಕೆಲವೊಂದು ಯಾರೊಬ್ಬರು ಒಂದು ನಿಯಮ ಹೇಳಿದ್ದಾರೆ, ಆ ನಿಯಮದ ಆಧಾರದ ಮೇಲೆ ಆವರ್ತ ಕೋಷ್ಟಕದಲ್ಲಿ ಕ್ಯಾಲ್ಸಿಯಂ ಧಾತುವಿನ ನಂತರ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಆ ಧಾತು ಯಾವುದು? ಆ ಕ್ಯಾಲ್ಸಿಯಂ ಧಾತುವಿನ ನಂತರ ಮಾಡೋಕ್ಕಾಗಲ್ಲ. ಆ ನಿಯಮ ಯಾವುದು? ಆ ನಿಯಮ ಯಾರ್ದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನ್ಯೂಲ್ಯಾಂಡ್ನ ಅಷ್ಟಕಗಳ ನಿಯಮ. ನ್ಯೂಲ್ಯಾಂಡ್ನ ಅಷ್ಟಕಗಳ ನಿಯಮದ ಆಧಾರದ ಮೇಲೆ ಆವರ್ತ ಕೋಷ್ಟಕದಲ್ಲಿ ಕ್ಯಾಲ್ಸಿಯಂ ಧಾತುವಿನ ನಂತರ ವಿಸ್ತರಿಸಲು ಸಾಧ್ಯವಾಗಿಲ್ಲ. ಅದಕ್ಕೆ ಎಲ್ಲ ಕೆಲವೊಂದು ಫೇಲ್ಯೂರ್ ಆಗ್ತಾ ಬರ್ತವೆ ಕೆಲವೊಬ್ಬರಿಂದ ಅಷ್ಟೇ. ಇದಕ್ಕೆ ಯಾವ ನಿಯಮ ಅಂತ ಕೇಳಿದರೆ ಅದು ನ್ಯೂಲ್ಯಾಂಡ್ನ ಅಷ್ಟಕಗಳ ನಿಯಮ. ಇವು ಆವರ್ತ ಕೋಷ್ಟಕ್ಕೆ ಸಂಬಂಧಪಟ್ಟಂಥ ಇಂಥ ಪ್ರಮುಖ ಪ್ರಶ್ನೆಗಳು ಇವೆಲ್ಲ. ಹಾಗೆ ನಾವು ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂಥ ನಾನು ಕೀ ಆನ್ಸರ್ಗಳೆಲ್ಲ ಇದ್ದಾವೆ. ನೀವು ಅಲ್ಲಿ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ನೀವು ಹಾಳೆ ಒಳಗಡೆ ನೀವು ಇಲ್ಲ ವಿಡಿಯೋ ಮ್ಯೂಟ್ ಮಾಡಿ